ರೇಡಿಯೇಷನ್ ಇಂದ ಅಫೆಕ್ಟ್ ಆಗಿರೋ ಜನರು ಅವರು ನಾರ್ಮಲ್ ಮನುಷ್ಯರಿಗಿಂತ ಸ್ವಲ್ಪ ಶಕ್ತಿಶಾಲಿಗಳಾಗಿ ಇರ್ತಾರೆ, ಆದ್ರೆ ಅವ್ರುಗಳನ್ನ ನೋಡೋಕೆ ತುಂಬಾನೇ ವಿಕಾರವಾಗಿರ್ತಾರೆ. ಅಂತ ಶಕ್ತಿಶಾಲಿಗಳು ನಾರ್ಮಲ್ ಮನುಷ್ಯರನ್ನ ಬೇಟೆಯಾಡಿ ತಿಂತಾರೆ. ಸೊ ಅವ್ರ ಹತ್ರ ಸಿಕ್ಕಿ ತಪ್ಪಿಸ್ಕೊಂಡು ಜನ ಬರ್ತಾರಾ ಇಲ್ವಾ ಅನ್ನೋದೇ ಸ್ಟೋರಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ 2007 ಅಲ್ಲಿ ಜೋಯ್ ಲಿಂಚ್ ಡೈರೆಕ್ಷನ್ ಅಲ್ಲಿ ಎರಿಕಾ, ಹೆನ್ರಿ, ಟೆಕ್ಸಾಸ್, ಕಿಂಬರ್ಲಿ ಆಕ್ಟಿಂಗ್ ಅಲ್ಲಿ ಅಮೆರಿಕನ್ ಹಾರರ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿದ್ದ ರಾಂಗ್ ಟರ್ನ್ ಡೆಡ್ ಎಂಡ್ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಕಾಡು ಒಳಗಡೆ ಒಂದು ಹುಡುಗಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂದ್ರೆ ಅದೇ ಬಿಗ್ ಬಾಸ್ ಶೋ ರಿಯಾಲಿಟಿ ಶೋ ಇದೆಯಲ್ಲ, ಆ ತರ ಒಂದು ರಿಯಾಲಿಟಿ ಶೋ ಅಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಈ ಹುಡುಗಿ, ಅಂದ್ರೆ ಕಂಟೆಸ್ಟೆಂಟ್. ಆ ರಿಯಾಲಿಟಿ ಶೋ ಕಾಡು ಒಳಗಡೆನೆ ನಡೀತಾ ಇರೋದು, ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾಳೆ. ಆ ರಿಯಾಲಿಟಿ ಶೋ ಡೈರೆಕ್ಟರ್ ಜೊತೆನೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ 2 ರೋಡ್ ಡಿವೈಡ್ ಆಗ್ತಾ ಇದೆ. ಅದಕ್ಕೆ ಹುಡುಗಿ ಕನ್ಫ್ಯೂಷನ್ ಆಗ್ಬಿಟ್ಟು ಡೈರೆಕ್ಟರ್ ಹತ್ರ ಯಾವ ರೋಡ್ ಅಲ್ಲಿ ಬರೋದು ಅಂತ ಕೇಳಿದ್ರೆ ಮೇನ್ ರೋಡ್ ಅಲ್ಲೇ ಬಾರಮ್ಮ, ಶೋಗೆ ಟೈಮ್ ಆಗ್ಬಿಟ್ಟಿದೆ, ಬೇಗ ಬಾ ಅಂತ ಡೈರೆಕ್ಟರ್ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಕನ್ಫ್ಯೂಷನ್ ಆಗ್ಬಿಟ್ಟು ಕಾರ್ನ ರಿವರ್ಸ್ ತಗೊಂಡು ಸ್ಟ್ರೈಟ್ ರೋಡ್ ಅಲ್ಲಿ ಹೋಗ್ತಾಳೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸಿಗ್ನಲ್ ಸಿಗ್ತಾ ಇಲ್ಲ, ಫೋನ್ ಕಟ್ ಆಗುತ್ತೆ. ಅದಕ್ಕೆ ಹುಡುಗಿ ಶಿಟ್ ಅನ್ಬಿಟ್ಟು ಫೋನ್ ನ ನೋಡ್ಬೇಕಾದ್ರೆ ಸಡನ್ ಆಗಿ ಯಾರ ಮೇಲೇನೋ ಆಕ್ಸಿಡೆಂಟ್ ಮಾಡ್ಬಿಡ್ತಾಳೆ. ಫುಲ್ಲು ಹೆದರ್ಕೊಂಡಿದ್ದಾಳೆ. ನಿಧಾನಕ್ಕೆ ಕಾರ್ ಬಿಟ್ಟು ಇಳಿದು ಹೆದರ್ಕೊಂಡು ಹೋಗಿ ಅವನಿಗೆ ಏನಾಯ್ತು ಅಂತ ನೋಡ್ತಾಳೆ. ಅವನು ನೋಡೋಕೆ ವಿಕಾರವಾಗಿದ್ದಾನೆ, ಅವನಿಗೆ ಉಸಿರಾಡೋಕೆ ಆಗ್ತಾ ಇಲ್ಲ, ಬಾಯಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿದೆ. ಅದಕ್ಕೆ ಹೆದರ್ಕೊಂಡು ಬಾಯಿ ಒಳಗಡೆ ಕೈ ಬಿಟ್ಟು ಬ್ಲಡ್ ಲಾಕ್ ನ ರಿಲೀಸ್ ಮಾಡ್ತಾಳೆ ಹುಡುಗಿ. ಸದ್ಯ ಉಸಿರು ಆಡ್ತಾ ಇದ್ದಾನೆ, ಆದ್ರೆ ಸಡನ್ ಆಗಿ ಅವಳಿಗೆ ಲಿಪ್ ಲಾಕ್ ಮಾಡ್ತಾ ಇದ್ದಾನೆ. ಅಯ್ಯೋಯ್ಯೋ, ಲಿಪ್ ಲಾಕ್ ಅಲ್ಲ, ಆ ಹುಡುಗಿ ಬಾಯನ್ನೇ ಕಚ್ಚಿ ತಿಂತಾ ಇದ್ದಾನೆ. ಆ ಹುಡುಗಿಗೆ ನೋವು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದ ಹೋಗೋಣ ಅನ್ಕೋಬೇಕಾದ್ರೆ ಇನ್ನೊಬ್ಬ ದೊಡ್ಡ ಕೊಡ್ಲಿ ತಗೊಂಡು ಬಂದು ಆ ಹುಡುಗಿಗೆ ಒಂದೇ ಏಟು 2 ಭಾಗ ಆಗಿ ಬೀಳ್ತಾಳೆ. ಇದನ್ನೇ ಏಕ್ ಮಾರ್ದೋ ತುಕಡ ಅನ್ನೋದು. ಆಮೇಲೆ ಅದೇ ಸತ್ತೋದ್ಲಲ್ಲ ಹುಡುಗಿ, 2 ಭಾಗ ಆದ್ಲಲ್ಲ, ಅವಳ ಬಾಡಿ ಪೀಸ್ ನ ಎಲ್ಲಿಗೋ ಎಳ್ಕೊಂಡು ಹೋಗ್ತಾ ಇದ್ದಾರೆ ವಿಕಾರ ಸೈಕೋಸ್. ಅದೇ ಟೈಮ್ ಈ ಕಡೆ ಆ ರಿಯಾಲಿಟಿ ಶೋ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಅದನ್ನ ಹೋಸ್ಟ್ ಮಾಡೋದು ನಮ್ಮ ಬಾಸ್. ಇವಳೇ ಫಸ್ಟ್ ಕಂಟೆಸ್ಟೆಂಟ್, ಅದೇ ಇವಾಗ ಸೋತೋದ್ಲಲ್ಲ, ಅವಳ ಥೈಸ್ ಅಲ್ಲಿ ಒಂದು ಬೂಮರಾಂಗ್ ಟ್ಯಾಟೂ ಇದೆ ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಬ್ಬ ಕಾಮಿಡಿ ಪೀಸ್ ಯಾವಾಗ್ಲೂ ವಟ ವಟ ಅಂತ ಮಾತಾಡ್ತಾ ಇರ್ತಾನೆ, ಯಾರು ಇವನು ಮಾತಾಡೋದನ್ನ ತಲೆಗೆ ಹಾಕೊಳ್ಳಲ್ಲ. ನೆಕ್ಸ್ಟ್ ನಮ್ಮ ಬ್ಯೂಟಿ ಕ್ವೀನ್, ಅವಳನ್ನ ಅವಳೇ ಸುಂದರಿ ಅಂತ ಹೇಳ್ಕೊಂಡು ಸುತ್ತಾಡ್ತಾ ಇರ್ತಾಳೆ. ನೆಕ್ಸ್ಟ್ ಹೀರೋ ಒಬ್ಬ ರಬ್ಬಿ ಪ್ಲೇಯರ್. ಆಮೇಲೆ ನಮ್ಮ ಹೀರೋಯಿನ್ IT ಪ್ರೊಫೆಷನ್. ಕೊನೆಯದಾಗಿ ಒಂದು ಮಿಲಿಟರಿ ಹುಡುಗಿ, ಭಯಂಕರ ಸ್ಟ್ರಾಂಗ್ ಹುಡುಗಿ. ಟೋಟಲ್ 6 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅಂದ್ರೆ 6 ಕಂಟೆಸ್ಟೆಂಟ್ಸ್. ಆಮೇಲೆ ಈ ಶೋಗೆ ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸರು ಒಂದು ಹುಡುಗಿ, ಮತ್ತೆ ಇವನೇ ಈ ಶೋನ ಡೈರೆಕ್ಟ್ ಮಾಡೋ ಡೈರೆಕ್ಟರ್. ಪ್ರೊಡ್ಯೂಸರ್ ಹುಡುಗಿನೂ ಶೋ ಡೈರೆಕ್ಟ್ ಮಾಡೋ ಡೈರೆಕ್ಟರು ಇಬ್ಬರು ಲವರ್ಸ್. ಆಮೇಲೆ ಶೂಟಿಂಗು ಸ್ಟಾರ್ಟ್ ಆಗುತ್ತೆ, ಆದ್ರೆ ಒಂದು ಕಂಟೆಸ್ಟೆಂಟ್ ಬಂದಿಲ್ಲ, ಮಿಸ್ಸಿಂಗ್. ಅದೇ ಸ್ಟಾರ್ಟಿಂಗ್ ಅಲ್ಲೇ ಸತ್ತೋದ್ಲಲ್ಲ ಆ ಹುಡುಗಿ. ಅದಕ್ಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಹುಡುಗಿನ ಕನ್ವಿನ್ಸ್ ಮಾಡಿ, ಅಂದ್ರೆ ಅವನ ಲವರ್ ನ ಕನ್ವಿನ್ಸ್ ಮಾಡಿ ಶೋ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಿಸ್ತಾನೆ. ಲವರ್ ಗಾಗಿ ಪ್ರೊಡ್ಯೂಸರ್ ಒಪ್ಕೋತಾಳೆ. ಶೋನ ಪ್ರೊಡ್ಯೂಸ್ ಮಾಡಿದ್ದು ಅಲ್ಲದೆ ಲವರ್ ಗಾಗಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಆಮೇಲೆ ಡೈರೆಕ್ಟರ್ ಎಲ್ಲರಿಗೂ ಗೇಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಹೋಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಟೀಮ್ಗೆ 2 ಅಂತ ಟೋಟಲ್ 3 ಟೀಮ್ ನ ಡಿವೈಡ್ ಮಾಡ್ತಾರೆ. ಬ್ಯೂಟಿ ಕ್ವೀನ್ ಮತ್ತೆ ನಮ್ಮ ಹೀರೋ ಒಂದು ಟೀಮ್, ಪ್ರೊಡ್ಯೂಸರ್ ಮತ್ತೆ ನಮ್ಮ ಹೀರೋಯಿನ್ ಒಂದು ಟೀಮ್, ಕಾಮಿಡಿ ಪೀಸ್ ಮತ್ತೆ ಮಿಲಿಟರಿ ಹುಡುಗಿ ಒಂದು ಟೀಮ್. ಗೇಮ್ ಏನು ಅಂದ್ರೆ ಇದು 5 ದಿನ ಗೇಮ್. ಇವರಿಗೆ ಬೇಕಾಗಿರೋ ಫುಡ್ ನ ಕಂಡುಹಿಡಿಬೇಕು ಅಷ್ಟೇ. 5 ದಿನ ಸರ್ವೈವ್ ಆಗಬೇಕು. ಅದಕ್ಕೆ ಬೇಕಾಗಿರೋ ಕ್ಲೂಸ್ ಮತ್ತೆ ಟ್ರ್ಯಾಪ್ಸ್ ನ ಕಾಡು ಒಳಗಡೆನೆ ಸೆಟ್ ಮಾಡಿ ಇಟ್ಟಿರ್ತಾರೆ ಡೈರೆಕ್ಟರ್ ಟೀಮ್. ಟ್ರ್ಯಾಪ್ಲಿ ಯಾರಾದ್ರೂ ಸಿಗಾಕೊಂಡ್ರೆ ಅಂದ್ರೆ ಒಂದು ಹಗ್ಗ ಇರುತ್ತೆ, ಅದನ್ನ ಯಾರು ಗೊತ್ತಿಲ್ಲದೆ ತುಳಿದು ಕಟ್ ಮಾಡ್ತಾರೋ ಅವರಿಗೆ ವಿಷ ಹೊಂದಿರೋ ಹುಳ ಕಚ್ಚಿದ ಹಾಗೆ ಅಂತ ಅರ್ಥ. ಅದನ್ನ ಟಿವಿಯಲ್ಲಿ ಗ್ರಾಫಿಕ್ಸ್ ಅಲ್ಲಿ ತೋರಿಸ್ಕೋತಾರೆ ಡೈರೆಕ್ಟರ್. ಸೊ ಆ ತರ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡವರಿಗೆ ಆ ಟ್ರ್ಯಾಪ್ ಅಲ್ಲೇ ಒಂದು ಕಾರ್ಡ್ ಇರುತ್ತೆ.
ತಕ್ಷಣ ಕ್ಯೂರ್ ಮೆಡಿಸನ್ ನ ಕಂಡು ಹಿಡಿಬೇಕು. ಅಂದ್ರೆ ಒಂದು ಬಾಕ್ಸ್ ಇರುತ್ತೆ, ಅದ್ರ ಒಳಗಡೆ ಆ ಕಾರ್ಡ್ ನ ಹಾಕ್ಬೇಕು, ಇಲ್ಲ ಅಂದ್ರೆ ಆ ಶೋ ಇಂದ ಎಲಿಮಿನೇಟ್ ಆಗ್ತಾರೆ. ಟ್ರ್ಯಾಪ್ ಅಲ್ಲಿ ಸಿಕ್ಕಿ ತಪ್ಪಿಸ್ಕೊಂಡವರಿಗೆ ರೇಡಿಯೇಷನ್ ಕಾರ್ಡ್ ಅಂತ ಒಂದು ಕಾರ್ಡ್ ನ ಕೊಡ್ತಾರೆ. ಸೊ ಆ ಕಾರ್ಡ್ ಇರೋರು ಯಾರನ್ನ ಈ ಗೇಮ್ ಇಂದ ಹೊರಗಡೆ ಕಳಿಸ್ಬೇಕು ಅನ್ಕೋತಾರೋ ಅವರಿಗೆ ಆ ರೇಡಿಯೇಷನ್ ಕಾರ್ಡ್ ನ ಕೊಟ್ಟು ಎಲಿಮಿನೇಟ್ ಮಾಡಿಸಬಹುದು. ಕೊನೆವರೆಗೂ ಯಾರು ಈ ಗೇಮ್ ಅಲ್ಲಿ ಇರ್ತಾರೋ ಅವರೇ ವಿನ್ನರ್. ಇವಾಗ ಈ ಗೇಮ್ ಏನು ಅಂತ ಅರ್ಥ ಆಯ್ತಲ್ವಾ? ಸರಿ, ಓಕೆ. ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ಕ್ಯಾಮ್ರಾ ಮತ್ತೆ ಮೈಕ್ ನ ಕತ್ತಿಗೆ ಹಾಕಿ ಸೆಟ್ ಮಾಡಿ ಕಳಿಸ್ತಾರೆ. ಗೇಮು ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟರ್ ಮತ್ತೆ ಅವನ ಟೀಮ್ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ವಾಚ್ ಮಾಡ್ತಾ ಇದ್ದಾರೆ. ಎಲ್ಲರ ಹತ್ರನೂ ಫೋನ್ ನ ತಗೊಂಡು ಕಳಿಸಿದ್ದಾರೆ. ನಮ್ಮ ಹೀರೋಯಿನ್ ಸ್ವಲ್ಪ ಮೂಡಿ, ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾ ಇಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಈ ಕಡೆ ಎಲ್ಲರ ಹತ್ರನೂ ಫೋನ್ ನ ತಗೊಂಡ್ನಲ್ಲ, ಅವನು ಸೂಸು ಹೋಗ್ತಾ ಇದ್ದಾನೆ. ಆವಾಗ ಅವನ ಹಿಂದೆಯಿಂದ ಮನುಷ್ಯರನ್ನ ತಿನ್ನೋ ಒಬ್ಬ ಸೈಕೋ ಅವನ ಕತ್ನ ಕಟ್ ಮಾಡಿ ಸಾಯಿಸ್ತಾನೆ. ಇದು ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಡೈರೆಕ್ಟರ್ ಟೀಮ್ ಕಂಟೆಸ್ಟೆಂಟ್ಸ್ ನ ವಾಚ್ ಮಾಡ್ತಾ ಇದ್ದಾರೆ, ಸೊ ಇದನ್ನ ನೋಟ್ ಮಾಡಲ್ಲ. ಇಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಪ್ರೊಡ್ಯೂಸರ್ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆವಾಗ ಪ್ರೊಡ್ಯೂಸರ್, ನನಗೆ ಈ ರಿಯಾಲಿಟಿ ಶೋಗಳೇ ಇಷ್ಟ ಆಗಲ್ಲ, ಆದ್ರೆ ನನ್ನ ಲವರ್ಗಾಗೆ ಸರಿ ಅಂತ ಒಪ್ಕೊಂಡೆ ಅಂತ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ನಮ್ಮ ಬಾಸು ಕಾಡೊಳಗಡೆ ಹೋಗಿ ಟ್ರ್ಯಾಪ್ಗಳನ್ನ ಸೆಟ್ ಮಾಡಿ ಇಡ್ತಾ ಇದ್ದಾರೆ. ಸೆಟ್ ಮಾಡಿ ಇಟ್ಬಿಟ್ಟು ಮತ್ತೆ ರಿಟರ್ನ್ ಅವರ ಗಾಡಿಗೆ ಬಂದ್ರೆ ಟೈರ್ ಅಲ್ಲಿ ಏರೋಸ್ಗಳು ಚುಚ್ಚಿ ಗಾಡಿ ಪಂಚರ್ ಆಗಿದೆ. ಎಲ್ಲಿಂದ ಬಂತು ಈ ಏರೋಸ್ ಅಂತ ನಮ್ಮ ಬಾಸ್ ಹುಡುಕ್ತಾ ಇರಬೇಕಾದ್ರೆ ಸಡನ್ ಆಗಿ ತುಂಬಾ ಏರೋಸ್ಗಳಿಂದ ಯಾರೋ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಬಾಸ್ನ. ನಮ್ಮ ಬಾಸ್ ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ಮರದ ಹಿಂದೆ ಹೌಸ್ಕೋತಾರೆ. ಕೊಡ್ಲಿಯಿಂದ ಎಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಬಾಸ್ ಟೆನ್ಷನ್ ಆಗಿ ಅವರ ಹತ್ರ ಇರೋ ಒಂದು ಚಾಕ್ನ ತಗೊಂಡು ಮುಂದೆ ಬಿಸಾಕ್ತಾರೆ. ಅದು ಯಾವುದೋ ಒಬ್ಬ ಸೈಕೋಗೆ ಚುಚ್ಚಿಬಿಡುತ್ತೆ. ಆ ಸೈಕೋ ಅವನ ಶೋಲ್ಡರ್ಗೆ ಚುಚ್ಚಿರೋ ಅದೇ ಚಾಕುನ ತೆಗೆದು ಅವನ ರಕ್ತವನ್ನು ಅವನೇ ನೆಕ್ತಾ ಇದ್ದಾನೆ. ಕರ್ಮ ಕರ್ಮ. ಆವಾಗ ಹಿಂದೆಯಿಂದ ನಮ್ಮ ಬಾಸ್ಗೆ ಒಂದೇ ಏಟೋ, ಬಾಸು ಫ್ಲಾಟೋ. ಈ ಕಡೆ ಮಿಲಿಟರಿ ಹುಡುಗಿ ನಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಮುರಿದೋಗಿರೋ ಏರೋಸ್ಗಳು ಬಿದ್ದಿದೆ, ಅದನ್ನ ನೋಡ್ತಾ ಇದ್ದಾಳೆ. ಆವಾಗ ಕಾಮಿಡಿ ಪೀಸ್ ಬಂದು ಅವಳ ಹತ್ರ ಜೊಲ್ ಸುರಿಸ್ತಾ ಇದ್ದಾನೆ. ಆವಾಗ ನಮ್ಮ ಮಿಲಿಟರಿ ಹುಡುಗಿ, ನಾವು ಈ ಕಾಡು ಒಳಗಡೆ ಬಂದು ಆಲ್ಮೋಸ್ಟ್ 3 ಗಂಟೆ ಟೈಮ್ ಆಗ್ತಾ ಇದೆ, ಆದ್ರೆ ಇಲ್ಲಿ ಯಾವುದೇ ತರ ಪಕ್ಷಿಗಳು ಇಲ್ಲ, ಅನಿಮಲ್ಸ್ ಕಾಣ್ತಾ ಇಲ್ಲ, ಏನೋ ಸ್ಟ್ರೇಂಜ್ ಆಗಿದೆ ಅಂತ ನೋಟ್ ಮಾಡ್ತಾಳೆ. ಸೊ ಆ ಮುರಿದೋಗಿರೋ ಏರೋಸ್ಗಳನ್ನೇ ಹಾಗೆ ಒಂದು ವೆಪನ್ ಆಗಿ ಚೇಂಜ್ ಮಾಡ್ತಾ ಇದ್ದಾಳೆ ನಮ್ಮ ಮಿಲಿಟರಿ ಹುಡುಗಿ. ಇನ್ನೊಂದು ಕಡೆ ಡೈರೆಕ್ಟರ್ ನಮ್ಮ ಹೀರೋ ಮತ್ತೆ ಬ್ಯೂಟಿ ಕ್ವೀನ್ ನ ಶೂಟ್ ಮಾಡ್ತಾ ಇದ್ದಾನೆ. ಆವಾಗ ಹೀರೋ ಅವನ ಹಳೆ ಕತೆಗಳನ್ನ ಹೇಳ್ತಾ ಇದ್ದಾನೆ. ಪಕ್ಕದಲ್ಲಿ ಇರೋ ಬ್ಯೂಟಿ ಕ್ವೀನ್ ನಮ್ಮ ಹೀರೋನ ಟಚ್ ಮಾಡಿ ಮಾತಾಡಿಸ್ತಾ ಇದ್ದಾಳೆ. ನಮ್ಮ ಹೀರೋಗೆ ಇದು ಇಷ್ಟ ಆಗ್ತಾ ಇಲ್ಲ, ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇದೆ. ಅದಕ್ಕೆ ಹೀರೋ, ಇಲ್ಲೇ ಪಕ್ಕದಲ್ಲೇ ಒಂದು ನದಿನ ನೋಡ್ದೆ, ಅಲ್ಲಿಗೆ ಹೋಗಿದ್ದು ಬರ್ತೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ಪ್ರೊಡ್ಯೂಸರ್ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಪ್ರೊಡ್ಯೂಸರ್ ಹುಡುಗಿ ಗೊತ್ತಿಲ್ಲದೆ ಸೆಟ್ ಮಾಡಿ ಇಟ್ಟಿರೋ ಟ್ರ್ಯಾಪ್ ಹಗ್ಗನ ಕಟ್ ಮಾಡಿ ಬಿಡ್ತಾಳೆ. ಅಲ್ಲಿ ಒಂದು ಕಾರ್ಡ್ ಸಿಗುತ್ತೆ, ಅದರಲ್ಲಿ ನಿಮ್ಮನ್ನ ವಿಷ ಇರೋ ಹುಳ ಕಚ್ಬಿಟ್ಟಿದೆ, ಬೇಗ ಕ್ಯೂರ್ ಮೆಡಿಸನ್ ನ ಕಂಡು ಹಿಡೀರಿ ಅಂತ ಬರ್ದಿದೆ. ಅದಕ್ಕೆ ಪ್ರೊಡ್ಯೂಸರ್ ಎದ್ದು ಬಿದ್ದು ಹುಡುಕ್ತಾಳೆ. ನದಿ ಸೈಡ್ ಅಲ್ಲಿ ರೆಡ್ ಕಲರ್ ಬಾವುಟ ಹಾರ್ತಾ ಇದೆ, ಅದರಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ಗೆ ಟ್ರ್ಯಾಪ್ ಕಾರ್ಡ್ ನ ಹಾಕ್ತಾಳೆ ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ ಎಲಿಮಿನೇಷನ್ ಇಂದ ಬಚಾವ. ಈ ಕಡೆ ಡೈರೆಕ್ಟರ್ ನಮ್ಮ ಹೀರೋ ಮತ್ತೆ ಬ್ಯೂಟಿ ಕ್ವೀನ್ ನ ಒಂದ್ ಕಡೆ ಕರ್ಕೊಂಡು ಬಂದು ಶೂಟ್ ಮಾಡ್ತಾ ಇದ್ದಾನೆ. ಆವಾಗ ಡೈರೆಕ್ಟರ್, ಹಾಗೆ ಇಬ್ಬರು ರೊಮ್ಯಾನ್ಸ್ ಮಾಡಿ ಅಂತ ರೊಮ್ಯಾನ್ಸ್ ಮಾಡೋಕೆ ಹೇಳ್ತಾ ಇದ್ದಾನೆ. ಬ್ಯೂಟಿ ಕ್ವೀನ್ ಎಲ್ಲದಕ್ಕೂ ರೆಡಿಯಾಗೇ ಇದ್ದಾಳೆ. ಆದ್ರೆ ನಮ್ಮ ಹೀರೋ ನಮ್ ತರ ಒಳ್ಳೆ ಹುಡುಗ ಪಾಪ, ಆಗೋದೇ ಇಲ್ಲ, ಇದು ನನಗೆ ಇಷ್ಟನೇ ಇಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಬ್ಯೂಟಿ ಕ್ವೀನ್ಗೆ ಗೇಮ್ ನ ವಿನ್ ಮಾಡ್ಬೇಕು ಅಷ್ಟೇ, ಅದ್ರಲ್ಲಿ ಬರೋ ಕ್ಯಾಶ್ ನ ಅವಳು ಗೆಲ್ಬೇಕು. ಡೈರೆಕ್ಟರು ಸಖತ್ತು ಪುರ್ಕಿನೇ. ಸೊ ಅವರಿಬ್ಬರ ಮಧ್ಯ ಬೆಂಕಿ ಹತ್ಕೊಂಡು ಹುರಿತಾ ಇದೆ. ಅದನ್ನ ಒಬ್ಬ ಸೈಕೋ ಹೌಸ್ಕೊಂಡು ನೋಡ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ಪ್ರೊಡ್ಯೂಸರ್ ನಡ್ಕೊಂಡು ಬರಬೇಕಾದ್ರೆ ಡೈರೆಕ್ಟರ್ ಮತ್ತೆ ಬ್ಯೂಟಿ ಕ್ವೀನ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದನ್ನ ಪ್ರೊಡ್ಯೂಸರ್ ಹುಡುಗಿ ನೋಡಿ ತುಂಬಾನೇ ಬೇಜಾರಾಗ್ತಾಳೆ, ಅಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್, ನಿನಗಾದ್ರೂ ಪರವಾಗಿಲ್ಲ, 6 ತಿಂಗಳ ಹಿಂದೆ ನನ್ನ ಫಿಯಾನ್ಸಿ, ನನ್ನ ಮದುವೆ ಆಗ್ಬೇಕಾಗಿದ್ದವನು, ನನ್ನ ಕ್ಲೋಸ್ ಫ್ರೆಂಡ್ ಜೊತೆನೆ ರೊಮ್ಯಾನ್ಸ್ ಮಾಡ್ತಾ ಇದ್ದ, ನನ್ನ ಕ್ರೆಡಿಟ್ ಕಾರ್ಡ್ನೆಲ್ಲ ಯೂಸ್ ಮಾಡಿ ನನ್ನ ಸಾಲಗಾರಿ ಮಾಡಿಬಿಟ್ಟ, ಅದಕ್ಕೆ ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡೆ. ಆ ಸಾಲನ ತೀರ್ಸೋದಕ್ಕಾಗಿ ಈ ರಿಯಾಲಿಟಿ ಶೋಗೆ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಅವಳ ಸ್ಟೋರಿನ ಹೇಳಿ ಪ್ರೊಡ್ಯೂಸರ್ನ ಸಮಾಧಾನ ಮಾಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಆದ್ರೂ ಪ್ರೊಡ್ಯೂಸರ್ ಹುಡುಗಿ ಅಳ್ತಾನೆ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್,
ಸರಿ ಬಾ ಅವನನ್ನ ಹೊಡೆದು ಬೆಂಡೆತ್ತೋಣ ಅಂತ ಕರಿಬೇಕಾದ್ರೆ ಅದಕ್ಕೆ ಪ್ರೊಡ್ಯೂಸರ್ ನಿನಗೆ ಮೋಸ ಮಾಡಿದ ಬಾಯ್ ಫ್ರೆಂಡಿಗೂ ಹೀಗೆ ಮಾಡ್ದ ನೀನು ಅಂತ ಕೇಳ್ಬೇಕಾದ್ರೆ ಹೌದು ನನ್ನ ಏನ್ ಅನ್ಕೊಂಡೆ ಅವನಿಗೆ ಚೆನ್ನಾಗಿ ಹೊಡೆದು ಭೂತ ಬಿಡಿಸಿದ್ದೀನಿ ಇವಾಗ ಕೂಡ ಹಾಸ್ಪಿಟಲ್ ಅಲ್ಲೇ ಇದ್ದಾನೆ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅಮ್ಮ ತಾಯಿ ನಾನು ನಿಂತರ ಎಲ್ಲ ಇಲ್ಲ ನಾನು ತುಂಬಾ ಸಾಫ್ಟು ಆ ಥರ ಎಲ್ಲ ನಾನು ಮಾಡಲ್ಲ ಅಂತ ಹೇಳ್ತಾಳೆ ಪ್ರೊಡ್ಯೂಸರ್. ಈ ಕಡೆ ಕಾಮಿಡಿ ಪೀಸ್ ವಟ ಅಂತ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಮಿಲಿಟರಿ ಹುಡುಗಿನ ಪಿಕಪ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆವಾಗ ಏನೋ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ಲು ಸೂಪರ್ ಆಗಿದೆ. ಸೊ ಏನು ಅಂತ ಹುಡುಕ್ಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಬಾರ್ಬಿಕ್ಯೂನ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಟಿದ್ದಾರೆ. ಯಾರೋ ದೊಡ್ಡದಾಗಿ 3 ಪೀಸ್ ಬೆಂದಿದೆ. ಅದನ್ನ ತಗೊಂಡು ಬೇರೆ ಜಾಗದಲ್ಲಿ ಹೋಗಿ ಕೂತ್ಕೊಂಡು ತಿಂತಾ ಇದ್ದಾರೆ ನಮ್ಮ ಮಿಲಿಟರಿ ಹುಡುಗಿ ಮತ್ತೆ ಕಾಮಿಡಿ ಪೀಸ್. ಈ ಕಡೆ ನಮ್ಮ ಬಾಸು ಅದೇ ಹೋಸ್ಟ್ ಇದ್ದಾರಲ್ಲ ಅವರನ್ನ ತಲೆ ಕೆಳಗೆ ಕಟ್ಟಿ ಹಾಕಿದ್ದಾರೆ. ಇವಾಗ್ಲೇ ಬಾಸು ಕಣ್ಬಿಡ್ತಾ ಇದ್ದಾರೆ. ಅವರನ್ನ ಚುಚ್ಚಿ ಆಟ ಆಡ್ತಾ ಇದ್ದಾನೆ ಒಬ್ಬ ಸೈಕೋ. ಬಾಸ್ ಬಾಡಿಯಿಂದ ಬರೋ ರಕ್ತನ ನೆಕ್ತಾ ಇದ್ದಾನೆ, ಅಂದ್ರೆ ಟೇಸ್ಟ್ ಮಾಡ್ತಾ ಇದ್ದಾನೆ ಸೈಕೋ. ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ಪ್ರೊಡ್ಯೂಸರ್ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಪ್ರೊಡ್ಯೂಸರ್ ತುಂಬಾನೇ ಬೇಜಾರಾಗಿ ನನಗೆ ಇಲ್ಲಿ ಇರೋಕೆ ಇಷ್ಟ ಆಗ್ತಾ ಇಲ್ಲ, ಇವಾಗ್ಲೇ ಈ ಗೇಮ್ನ ಬಿಟ್ಟು ಹೋಗ್ತೀನಿ ನಾನು ಅಂತ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕಾಡ್ ಒಳಗಡೆ ಒಂದು ವುಡನ್ ಹೌಸ್ ಇದೆ. ಅದ್ರ ಒಳಗಡೆ ಹೋಗ್ತಾಳೆ ಪ್ರೊಡ್ಯೂಸರ್. ಹಿಂದೆನೆ ನಮ್ಮ ಹೀರೋಯಿನ್ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ಅಲ್ಲಿ ಇರೋದನ್ನೆಲ್ಲ ನೋಡ್ತಾ ಇದ್ದಾರೆ. ಅಲ್ಲಿ ಒಂದು ಫ್ಯಾಮಿಲಿ ಫೋಟೋ ಇದೆ. ಆ ಫೋಟೋಲಿ ಎಲ್ಲರೂ ವಿಕಾರವಾಗಿದ್ದಾರೆ, ಅಷ್ಟು ಕೆಟ್ಟದಾಗಿದ್ದಾರೆ. ಏನಿದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಯಾರೋ ಕಿರ್ಚ್ಕೊಂಡು ಮನೆ ಒಳಗಡೆ ಬರ್ತಾ ಇದ್ದಾರೆ. ಅದಕ್ಕೆ ಹೀರೋಯಿನ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಅಲ್ಲೇ ಹೌಸ್ಕೋತಾರೆ. ಮನೆ ಒಳಗಡೆ ಇಬ್ಬರು ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಳು ಪ್ರೆಗ್ನೆಂಟು, ಅವಳಿಗೆ ಇನ್ನೊಬ್ಳು ಡೆಲಿವರಿ ನೋಡ್ತಾ ಇದ್ದಾಳೆ. ಒಂದು ಮಗುನು ಹುಟ್ಟುತ್ತೆ. ಆ ಮಗುನು ಭಯಂಕರ ವಿಕಾರವಾಗಿದೆ. ಅದನ್ನ ಹೌಸ್ಕೊಂಡು ನಮ್ಮ ಹೀರೋಯಿನ್ ಡೋರ್ ಗ್ಯಾಪ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ನೋಡ್ತಾ ಇರೋದನ್ನ ಎರೆಗೆ ನೋಡ್ತಾ ಇದ್ಲಲ್ಲ ಲೇಡಿ ಸೈಕೋ, ಅವಳು ನೋಡ್ಬಿಡ್ತಾಳೆ ನಮ್ಮ ಹೀರೋಯಿನ್ನ. ಅದಕ್ಕೆ ನಮ್ಮ ಹುಡುಗಿಯರನ್ನ ಸಾಯಿಸೋಕೆ ಬರ್ತಾ ಇದ್ದಾಳೆ ಸೈಕೋ. ಪಕ್ಕದಲ್ಲಿರೋ ರೂಮ್ ಒಳಗಡೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೊಂಡು ಮಂಚೆನ ಅಡ್ಡ ಇಟ್ಟು ನಿಂತ್ಕೋತಾರೆ ನಮ್ಮ ಹೀರೋಯಿನ್ ಮತ್ತೆ ಪ್ರೊಡ್ಯೂಸರ್. ಆದ್ರೂ ಡೋರ್ನೇ ಹೊಡೆದಾಕೊಂಡು ಒಳಗಡೆ ಬರ್ತಾ ಇದ್ದಾಳೆ ಸೈಕೋ. ನಮ್ಮ ಹುಡುಗಿರಿಗೆ ಫುಲ್ಲು ಗಾಬರಿ, ಹಾಗೆ ಹೆದರ್ಕೊಂಡು ಬಾತ್ರೂಮ್ ಒಳಗಡೆ ಹೋಗ್ಬಿಡ್ತಾರೆ. ಸೈಕೋ ಬೇರೆ ಡೋರ್ನ ಹೊಡೆದಾಕೊಂಡು ರೂಮ್ ಒಳಗಡೆನೆ ಬಂದ್ಬಿಟ್ಟಿದ್ದಾಳೆ. ಆವಾಗ ಬಾತ್ರೂಮ್ ಅಲ್ಲಿ ಸ್ವಲ್ಪ ಗ್ಯಾಪ್ ಕಾಣುತ್ತೆ. ಸೊ ನಮ್ಮ ಹುಡುಗಿರು ಬಾತ್ರೂಮ್ ನ ಹೊಡೆದಾಕೊಂಡು ಹೊರಗಡೆ ಓಡಿ ಬರ್ತಾರೆ. ಹಾಗೆ ಎಸ್ಕೇಪ್ ಆಗಿ ಇಬ್ಬರು ಓಡಿ ಹೋಗ್ತಾ ಇದ್ದಾರೆ. ಹಿಂದೆನೆ ಸೈಕೋ ಅಟ್ಟ ಆಡಿಸ್ಕೊಂಡು ಬರ್ತಾ ಇದ್ದಾಳೆ. ಆವಾಗ ಸಡನ್ ಆಗಿ ಎಲ್ಲಿಂದನೋ ಒಂದು ಕೊಡ್ಲಿ ರೋಲ್ ಹೊಡ್ಕೊಂಡು ಬಂದು ನಮ್ಮ ಪ್ರೊಡ್ಯೂಸರ್ ತಲೆಗೆ ಹೊಡೆಯುತ್ತೆ. ಅಷ್ಟೇ, ನಮ್ಮ ಪ್ರೊಡ್ಯೂಸರ್ ಕತೆ ಮುಗೀತು. ರಕ್ತ ಚಿಮ್ತಾ ಇದೆ. ನಮ್ಮ ಹೀರೋಯಿನ್ ಇದನ್ನ ನೋಡಿ ಬೆಚ್ಚಿ ಹೋಗ್ತಾಳೆ. ಇನ್ನ ಹೆದರ್ಕೊಂಡು ಸ್ಪೀಡ್ ಆಗಿ ಕಾಡು ಒಳಗಡೆ ಓಡಿ ಹೋಗ್ತಾ ಇದ್ದಾಳೆ. ಅವಳ ಹಿಂದೆನೆ ಒಬ್ಬ ಘಾಟಿಯಾದ ಸೈಕೋ ದೊಡ್ಡದಾಗಿದ್ದಾನೆ, ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಹೀರೋಯಿನ್ ಅದೇ ಕತ್ತಲ್ಲಿ ಕ್ಯಾಮ್ರಾ ಇತ್ತಲ್ಲ ಅದನ್ನ ತಗೊಂಡು ಹೆಲ್ಪ್ ಮಾಡಿ ಯಾರೋ ನಮ್ಮನ್ನ ಸಾಯಿಸ್ತಾ ಇದ್ದಾರೆ ಅಂತ ಕಿರ್ಚ್ಕೋತಾ ಇದ್ದಾಳೆ. ಘಾಟಿ ಸೈಕೋ ಹತ್ರ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ಹೀರೋಯಿನ್ ಕ್ಯಾಮ್ರಾನ ಅಲ್ಲೇ ಬಿಸಾಕ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾಳೆ. ಸೈಕೋ ಬಂದು ಆ ಕ್ಯಾಮ್ರಾನ ತಗೊಂಡು ಏನಿದು ಅನ್ನೋ ತರ ನೋಡ್ಬಿಟ್ಟು ಅವನ ಕತ್ತಿಗೆ ಹಾಕೊಂಡು ಹೀರೋಯಿನ್ ಚೇಸ್ ಮಾಡ್ತಾನೆ. ಹೀರೋಯಿನ್ ಅಲ್ಲೇ ಒಂದು ದೊಡ್ಡ ಕಲ್ ಹಿಂದೆ ಜೀವನ ಕೈಯಲ್ಲಿ ಹಿಡ್ಕೊಂಡು ಔಸ್ಕೊಂಡಿದ್ದಾಳೆ. ಸೈಕೋನು ಅಲ್ಲಿಗೆ ಬಂದು ಹುಡುಕ್ತಾ ಇದ್ದಾನೆ. ಹೀರೋಯಿನ್ ಅಲ್ಲೇ ಔಸ್ಕೊಂಡಿದ್ದಾಳೆ, ಕೆಳಗಡೆ ಇದ್ದಾಳೆ. ಸ್ವಲ್ಪ ಅವನಿಗೆ ಲೈಟ್ ಆಗಿ ತಿರುಗಿದ್ರು ಹೀರೋಯಿನ್ ಕಣ್ಣಿಗೆ ಬಿದ್ದು ಬಿಡ್ತಾಳೆ. ಅವಳ ಕತೆ ಮುಗಿಯುತ್ತೆ. ಆದ್ರೆ ಜಸ್ಟ್ ಮಿಸ್ಸು, ಸದ್ಯ ಅವನ ಕಣ್ಣಿಗೆ ಬೀಳಲಿಲ್ಲ ನಮ್ಮ ಹೀರೋಯಿನ್. ಅಲ್ಲಿ ಒಂದು ಟ್ರಕ್ ನಿಂತಿದೆ. ಅದ್ರ ಮುಂದೆ ನಮ್ಮ ಪ್ರೊಡ್ಯೂಸರ್ ಹುಡುಗಿ ಡೆಡ್ ಬಾಡಿನ ಕಟ್ಟಿ ಹಾಕಿ ತಗೊಂಡು ಹೋಗ್ತಾ ಇದ್ದಾನೆ ಘಾಟಿ ಸೈಕೋ. ಆವಾಗ ಏನೋ ಲಾಲಿಪಾಪ್ ನ ತಿಂದು ಎಸ್ದು ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದಾನೆ ಸೈಕೋ. ಹೀರೋಯಿನ್ ಆ ಲಾಲಿಪಾಪ್ ನ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೇನೆ ಗೊತ್ತಾಗುತ್ತೆ ಅದು ಲಾಲಿಪಾಪ್ ಅಲ್ಲ, ಮನುಷ್ಯರ ಕೈ ಬೆರಳು ಅಂತ. ಹೀರೋಯಿನ್ ಸ್ಟನ್ ಆಗಿ ಬಿಡ್ತಾಳೆ. ಈ ಕಡೆ ಡೈರೆಕ್ಟರ್ ಇವಾಗ ನಮ್ಮ ಒಳಗಡೆ ನಡೆದಿದ್ದ ವಿಷಯ ನನ್ನ ಗರ್ಲ್ ಫ್ರೆಂಡ್ ಅಂದ್ರೆ ಪ್ರೊಡ್ಯೂಸರ್ಗೆ ಗೊತ್ತಾಗೋದು ಬೇಡ, ಯಾರ ಹತ್ರನೂ ಹೇಳ್ಬೇಡ ಅಂತ ಬ್ಯೂಟಿ ಕ್ವೀನ್ಗೆ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಮೇಲೆ ಬ್ಯೂಟಿ ಕ್ವೀನ್ ಡ್ರೆಸ್ ಹಾಕೋತಾ ಇದ್ದಾಳೆ. ಅವಳನ್ನ ಹೌಸ್ಕೊಂಡು ಸೈಟ್ ಹೊಡಿತಾ ಇದ್ದಾನೆ ಒಬ್ಬ ಯಂಗ್ ಸೈಕೋ. ಆವಾಗ ಒಂದು ಯಂಗ್ ಹುಡುಗಿ ಸೈಕೋ, ಅದೇ ಎರೆಗೆ ನೋಡ್ತಾ ಇದ್ಲಲ್ಲ ಅವಳು ಅಲ್ಲಿಗೆ ಬಂದು ಅವನಿಗೆ ಕಪಾಳಕ್ಕೆ ಬಾರಿಸ್ತಾ ಇದ್ದಾಳೆ. ಯಾಕೆ ಅಂದ್ರೆ ಆ ಹುಡುಗಿ ಸೈಕೋಗೆ ಪೊಸೆಸಿವ್ನೆಸ್. ಅವಳ ಬಾಯ್ ಫ್ರೆಂಡ್ ಬೇರೆ ಹುಡುಗಿನ ನೋಡಿದ್ರಿಂದ ಹುಡುಗಿ ಸೈಕೋಗೆ ಫುಲ್ಲು ಕೋಪ.
ನಮ್ಮ ಬ್ಯೂಟಿ ಕ್ವೀನ್ ಕಾಡು ಒಳಗಡೆ ಏನೋ ಸದ್ದಾಯ್ತಲ್ಲ ಅಂತ ನೋಡಿದ್ರೆ ಲೇಡಿ ಸೈಕೋ ಒಂದು ಕತ್ತಿನ ತಗೊಂಡು ಓಡಿ ಬರ್ತಾ ಇದ್ದಾಳೆ. ನಮ್ಮ ಬ್ಯೂಟಿ ಕ್ವೀನ್ಗೆ ಏನೂ ಅರ್ಥ ಆಗ್ತಾ ಇಲ್ಲ, ಫುಲ್ಲು ಗಾಬರಿ ಆಗ್ತಾ ಇದ್ದಾಳೆ. ಅರ್ಜೆಂಟ್ ಆಗಿ ಪ್ಯಾಂಟ್ನ ಹಾಕೋತಾ ಇದ್ದಾಳೆ. ಆದ್ರೆ ಲೇಡಿ ಸೈಕೋ ನಮ್ಮ ಬ್ಯೂಟಿ ಕ್ವೀನ್ ಬೆನ್ನಿಗೆ ಒಂದು 50-70 ಸಲ ಹೊಡೆದು ಸಾಯಿಸ್ತಾಳೆ. ಯಪ್ಪ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಬಾಸ್ ಎಚ್ಚರ ಆಗಿದ್ರಲ್ವಾ, ಅವ್ರ ಮುಂದೆನೆ ಅದೇ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬ ಸೂಸು ಹೋಗ್ತಾ ಇರ್ಬೇಕಾದ್ರೆ ಸಾಯಿಸಿದ್ರಲ್ಲ, ಅವನ ಹೊಟ್ಟೆನ ಕಟ್ ಮಾಡಿ ಬೋಟಿ ಹೊರಗಡೆ ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ ಸೈಕೋಸ್. ಆವಾಗ ಘಾಟಿ ಸೈಕೋ ನಮ್ಮ ಪ್ರೊಡ್ಯೂಸರ್ ಡೆಡ್ ಬಾಡಿನ ತಂದು ಅಲ್ಲಿಗೆ ಹಾಕ್ಬಿಟ್ಟು ಹೋಗ್ತಾನೆ. ಆವಾಗ ಒಬ್ಬ ಬಾಂಡ್ಲಿ ಸೈಕೋ ನಮ್ಮ ಬಾಸ್ ನ ಸಾಯಿಸೋಕೆ ಬರ್ಬೇಕಾದ್ರೆ ನಮ್ಮ ಬಾಸ್ ಹಾಗೆ ಅವನಿಗೆ ಡಿಚ್ಚಿ ಹೊಡೆದು ಕೆಳಗಡೆ ತಳ್ಳಿಬಿಟ್ಟು ಎಸ್ಕೇಪ್ ಆಗ್ತಾರೆ. ಆ ಸೈಕೋ ಹತ್ರ ಇರೋ ಚಾಕುವನ್ನೇ ಕಿತ್ತು ಕೈಗೆ ಕಟ್ಟಿರೋ ಹಗ್ಗವನ್ನ ಬಿಚ್ಕೋತಾರೆ ನಮ್ಮ ಬಾಸ್. ಒಂದು ಸೈಕೋ ಕತೆನೆ ಮುಗಿಸ್ಬಿಡ್ತಾರೆ. ಆದ್ರೂ ಈ ಬಾಂಡ್ಲಿ ಸೈಕೋಗೆ ಕೊಬ್ಬು ಜಾಸ್ತಿ. ಗನ್ನ ತಗೊಂಡು ಬರ್ತಾ ಇದ್ದಾನೆ. ನಮ್ಮ ಬಾಸ್ ಯಾರೋ ಮಿಲಿಟರಿಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಸಖತ್ತಾಗಿ ಫೈಟ್ ಮಾಡಿಬಿಟ್ಟು ಅವನ ಹತ್ರ ಇರೋ ಗನ್ನೆ ಕಿತ್ಕೊಂಡು ಬಾಂಡ್ಲಿ ಸೈಕೋಗೆ ಶೂಟ್ ಮಾಡ್ತಾರೆ. ಬಾಂಡ್ಲಿ ಸೈಕೋ ನೀರಿಗೆ ಬೀಳ್ತಾನೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಪ್ರೊಡ್ಯೂಸರ್ ಹುಡುಗಿ ಜೀವಂತವಾಗಿ ಇದ್ದಾಳ ಅಂತ ಚೆಕ್ ಮಾಡ್ತಾ ಇದ್ದಾರೆ ಬಾಸ್. ಆದ್ರೆ ಹುಡುಗಿಗೆ ಜೀವ ಇಲ್ಲ, ಔಟ್ ಅಂತ ಗೊತ್ತಾಗಿದ್ದ ತಕ್ಷಣ ಅವಳ ಕತ್ತಲಿ ಇರೋ ಚೈನ್ ನ ಕೀಳ್ತಾರೆ. ಈ ಕಡೆ ಡೈರೆಕ್ಟರ್ ಕ್ಯಾಬಿನ್ಗೆ ಬರ್ತಾ ಇದ್ದಾನೆ. ಒಳಗಡೆ ಹೋದ್ರೆ ಒಳಗಡೆ ಯಾರುವೇ ಇಲ್ಲ. ಸರಿ ಅಂತ CCTVನ ಚೆಕ್ ಮಾಡ್ತಾ ಇರಬೇಕಾದ್ರೆ ಒಂದು ಕ್ಯಾಮ್ರಾ ಫುಟೇಜ್ ಮಾತ್ರ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಡೈರೆಕ್ಟರ್ ಏನಾದ್ರೂ ವೈರ್ ಕನೆಕ್ಷನ್ ಪ್ರಾಬ್ಲಮ್ ಇರಬೇಕು ಅಂತ ಕೆಳಗಡೆ ಬಗ್ಗೆ ವೈರ್ಗಳನ್ನ ಚೆಕ್ ಮಾಡ್ತಾ ಇದ್ದಾನೆ. ಆವಾಗ ನಮ್ಮ ಹೀರೋಯಿನ್ ಕ್ಯಾಮ್ರಾ ಫುಟೇಜ್ ಅಲ್ಲಿ ಕ್ಯಾಬಿನ್ ಕಾಣಿಸ್ಕೋತಾ ಇದೆ. ಅಂದ್ರೆ ಏನು, ಘಾಟಿ ಸೈಕೋ ಅಲ್ಲಿಗೆ ಬಂದಿದ್ದಾನೆ ಅಂತ. ಡೈರೆಕ್ಟರ್ಗೆ ಇದು ಗೊತ್ತೇ ಇಲ್ಲ ಪಾಪ. ವೈರ್ಗಳನ್ನ ಚೆಕ್ ಮಾಡ್ತಾ ಇದ್ದಾನೆ. ಆವಾಗ ಕ್ಯಾಬಿನ್ ಟ್ರಕ್ ಸಡನ್ ಆಗಿ ಸ್ಟಾರ್ಟ್ ಆಗಿ ಮೂವ್ ಆಗುತ್ತೆ. ಏನು ಅಂತ ಡೈರೆಕ್ಟರ್ ಬಂದು ನೋಡಿದ್ರೆ ಘಾಟಿ ಸೈಕೋ ಟ್ರಕ್ ನ ಓಡಿಸ್ತಾ ಇದ್ದಾನೆ. ಇಬ್ಬರು ಸೈಕೋಸ್ ಬಂದಿದ್ದಾರೆ. ನಮ್ಮ ಡೈರೆಕ್ಟರ್ಗೆ ಹೊಡೆದು ಅವನಿಗೆ ಚುಚ್ಚಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಸೈಕೋಸ್. ಮತ್ತೊಂದು ಕಡೆ ಕಾಮಿಡಿ ಪೀಸ್ ಮತ್ತೆ ಮಿಲಿಟರಿ ಹುಡುಗಿ ಬಾರ್ಬಿಕ್ಯೂ ತಗೊಂಡು ಬಂದ್ರಲ್ಲ, ಇವಾಗ ಅವ್ರಗಳ ಜೊತೆ ನಮ್ಮ ಹೀರೋನು ಸೇರ್ಕೊಂಡಿದ್ದಾನೆ. ಮೂವರು ಬಾರ್ಬಿಕ್ಯೂನ ಸೂಪರ್ ಆಗಿದೆ, ಯಮ್ಮಿ, ಓ ಆಸಮ್ ಅಂತ ಮಾತಾಡ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾರೆ. ಇಲ್ಲಿವರೆಗೂ ಕಾಡೊಳಗಡೆ ಏನ್ ನಡೀತಾ ಇದೆ ಅಂತ ಈ ಮೂವರಿಗೂ ಗೊತ್ತಿಲ್ಲ ಅಲ್ವಾ. ಹಾಗೆ ತಿಂತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಲ್ಲಿ ಓಡಿ ಬಂದು ಬೀಳ್ತಾಳೆ. ನಡೆದಿದ್ದ ಎಲ್ಲವನ್ನು ಹೇಳ್ತಾ ಇದ್ದಾಳೆ. ಆದ್ರೆ ಕಾಮಿಡಿ ಪೀಸ್ ನಂಬ್ತಾನೆ ಇಲ್ಲ, ಕಿಂಡಲ್ ಮಾಡ್ತಾ ಇದ್ದಾನೆ. ಆವಾಗ ಬಾರ್ಬಿಕ್ಯೂ ತಿಂತಾ ಇದ್ರಲ್ಲ, ಅದರಲ್ಲಿ ಒಂದು ಟ್ಯಾಟೂ ಇದೆ. ಈ ಟ್ಯಾಟೂ ನೆನ್ಪಿದ್ಯಾ? ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಹುಡುಗಿನ ಮಾರ್ದೋ ತುಕಡ ಮಾಡಿ ಸಾಯಿಸಿದ್ರಲ್ಲ, ಆ ಹುಡುಗಿ ತೊಳೆನೆ ಈ ಬಾರ್ಬಿಕ್ಯೂ. ಇಷ್ಟೊತ್ತು ನಾವು ತಿಂತಾ ಇದ್ದಿದ್ದು ಚಿಕನೋ ಮಟನೋ ಅಲ್ಲ, ಮನುಷ್ಯರ ಮಾಂಸ ಅಂತ ಗೊತ್ತಾಗಿದ್ದ ತಕ್ಷಣ ವಾಂತಿ ಮಾಡಿಕೊಂಡು ಅವರ ಕತ್ತಲ್ಲಿ ಇರೋದನ್ನೆಲ್ಲ ಬಿಚ್ಚಿ ಬಿಸಾಕ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾರೆ. ಇವಾಗ ನಮ್ಮ ಹೀರೋಯಿನ್ ಹೇಳಿದ್ದನ್ನೆಲ್ಲ ನಂಬ್ತಾ ಇದ್ದಾರೆ ನಮ್ಮ ಟೀಮ್ಮೇಟ್ಸ್. ಹಾಗೆ ಓಡಿ ಹೋಗ್ತಾ ಇರ್ಬೇಕಾದ್ರೆ ಸೈಕೋ ಸೆಟ್ ಮಾಡಿ ಇಟ್ಟಿರೋ ಟ್ರ್ಯಾಪ್ ಅಲ್ಲಿ ನಮ್ಮ ಹೀರೋಯಿನ್ ಕಾಲಿಗೆ ಮೊಳೆ ಚುಚ್ಚಿ ಬಿಡುತ್ತೆ. ಆವಾಗ ಹೀರೋನೇ ನಮ್ಮ ಹೀರೋಯಿನ್ಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ. ಈ ಕಡೆ ಸೈಕೋ ಮನೆಯಲ್ಲಿ ಒಬ್ಬ ತಾತ ಮನೆನ ಕ್ಲೀನ್ ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಬಾಸು ಆ ತಾತನ ತಲೆಗೆ ಗನ್ನ ಪಾಯಿಂಟ್ ಮಾಡ್ತಾರೆ. ಅದಕ್ಕೆ ತಾತ, ನಾನು ಮನುಷ್ಯನೇ, ನನ್ನ ಏನು ಮಾಡಿಬಿಡ್ಬೇಡ ಅಂತ ಕೇಳ್ಕೊತಾ ಇದ್ದಾನೆ. ಈ ಕಡೆ ನಮ್ಮ ಹುಡುಗರು ಸರಿ ಕ್ಯಾಬಿನ್ಗೆ ಹೋಗೋಣ ಅಂತ ಓಡಿ ಬಂದ್ರೆ ಅಲ್ಲಿ ಕ್ಯಾಬಿನ್ ಟ್ರಕ್ಕೇ ಇಲ್ಲ. ಹಾಗೆ ನಮ್ಮ ಹುಡುಗರು ಏನ್ ಮಾಡೋದು ಅಂತ ಅದು ಇದು ಅಂತ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಜಗಳ ಆಗುತ್ತೆ. ಒಬ್ಬರಿಗೊಬ್ಬರು ಬೈಕೋತಾ ಇದ್ದಾರೆ. ಆ ಜಗಳದಲ್ಲಿ ಕಾಮಿಡಿ ಪೀಸ್ ಕೆಳಗಡೆ ಬೀಳ್ತಾನೆ. ಆವಾಗ ಅವನ ಪಕ್ಕದಲ್ಲಿ ಅನಿಮಲ್ಸ್ ಹಿಡಿಯೋ ಟ್ರ್ಯಾಪ್ ನ ಯಾರೋ ಸೆಟ್ ಮಾಡಿ ಇಟ್ಟಿದ್ದಾರೆ. ಈ ಕಾಡಲ್ಲಿ ಅನಿಮಲ್ಸೂ ಇಲ್ಲ, ಪಕ್ಷಿಗಳೂ ಇಲ್ಲ, ಮತ್ತೆ ಏನನ್ನ ಹಿಡಿಯೋಕೆ ಈ ಟ್ರ್ಯಾಪ್ ನ ಸೆಟ್ ಮಾಡಿ ಇಟ್ಟಿದ್ದಾರೆ ಅಂತ ಮಾತಾಡ್ಬೇಕಾದ್ರೆ ಅನಿಮಲ್ಸ್ ನ ಹಿಡಿಯೋಕೆ ಅಲ್ಲ, ಇಲ್ಲಿರೋ ಸೈಕೋಸ್ ಮನುಷ್ಯರನ್ನ ಹಿಡಿಯೋಕೆ ಸೆಟ್ ಮಾಡಿ ಇಟ್ಟಿದ್ದಾರೆ ಈ ಟ್ರ್ಯಾಪ್ಸ್ ಗಳನ್ನ ಅನ್ನೋದು ಗೊತ್ತಾಗುತ್ತೆ ನಮ್ಮ ಹುಡುಗರಿಗೆ. ಅದಕ್ಕೆ ಮತ್ತೆ ನಮ್ಮ ಹುಡುಗರು ಹೆದರ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಮಿಲ್ ತರ ಇದೆ, ಅಲ್ಲಿಗೆ ಓಡಿ ಹೋಗ್ತಾರೆ. ಈ ಕಡೆ ನಮ್ಮ ಬಾಸ್ ಅವರಿಗೆ ಹೊಟ್ಟೆಗೆ ಏಟಾಗಿದೆ. ಅದಕ್ಕೆ ಅವರೇ ಓನ್ ಆಗಿ ಸ್ಟಿಚ್ ಹಾಕೊಂಡು ಇಲ್ಲಿ ಏನ್ ನಡೀತಾ ಇದೆ, ಯಾರು ಇವರೆಲ್ಲ ಅಂತ ಅಜ್ಜ ಹತ್ರ ವಿಚಾರಿಸಬೇಕಾದ್ರೆ ಈ ಕಾಡೊಳಗಡೆ ಎಷ್ಟು ಜನ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಮನೆಯಲ್ಲಿ ಒಂದು 4-5 ಜನ ವಾಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಮನುಷ್ಯರೇ, ಆದರೆ ನೋಡೋಕೆ ಮಾತ್ರ ವಿಕಾರವಾಗಿರ್ತಾರೆ. ಮನುಷ್ಯರಿಗಿಂತ ತುಂಬ ಶಕ್ತಿಶಾಲಿಗಳು. 30 ವರ್ಷಗಳ ಹಿಂದೆ ನ್ಯೂಕ್ಲಿಯರ್ ಬಾಂಬ್ನ ಇಲ್ಲೇ ಗೌರ್ಮೆಂಟ್ ಪಕ್ಕದಲ್ಲೇ ಬ್ಲಾಸ್ಟ್ ಮಾಡಿ ಚೆಕ್ ಮಾಡ್ತು. ಅದರಲ್ಲಿ ಬಂದ ರೇಡಿಯೇಷನಲ್ಲಿ ಸಿಕ್ಕಿ ತುಂಬ ಜನ ಅಫೆಕ್ಟ್ ಆದರು. ಹಾಗೆ ವಿಕಾರವಾಗಿ ಚೇಂಜ್ ಆಗಿಬಿಟ್ರು.
ಆಮೇಲೆ ಅವರಿಗೆ ಹುಟ್ಟೋ ಮಕ್ಕಳು ವಿಕಾರವಾಗಿ ಹುಟ್ಟೋಕೆ ಶುರು ಆಯಿತು. ಅದಕ್ಕೆ ಇವರುಗಳು ಸಿಟಿಗೆ ಹೋಗಲಿಲ್ಲ, ಹಾಗೆ ಈ ಕಾಡು ಒಳಗಡೆನೆ ಇದ್ಬಿಟ್ರು ಅಂತ ಮಾತಾಡ್ಕೊಂಡೆ ನಮ್ಮ ಬಾಸ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾನೆ ತಾತ. ಯಾಕೆ ಅಂದರೆ ನಮ್ಮ ಬಾಸ್ ಒಬ್ಬ ಸೈಕೋನ ಸಾಯಿಸಿದ್ರಲ್ಲ, ಅದು ಬೇರೆ ಯಾರೂ ಅಲ್ಲ, ಈ ತಾತನ ಮಗಾನೇ. ಅದಕ್ಕೆ ತಾತ ರಿವೆಂಜ್ ತಗೊಳ್ಳೋದಕ್ಕಾಗಿ ಅಟ್ಯಾಕ್ ಮಾಡ್ತಾ ಇದ್ದಾನೆ ನಮ್ಮ ಬಾಸ್ನ. ನಮ್ಮ ಬಾಸ್ ಯಾರೋ ಹಾಗೆ ಪಲ್ಟಿ ಹಾಕಿ ಫೈಟ್ ಮಾಡಿ ಒಂದು ಡೈನಮೆಟ್ನ ಆ ತಾತನ ಬೆನ್ನಿಗೆ ಸಿಗಿಸ್ಬಿಟ್ಟು ಎಸ್ಕೇಪ್ ಆಗ್ತಾರೆ. ಅಷ್ಟೇ, ತಾತ ಡೈನಮೆಟ್ ಸಿಡಿದು ಚಿಂದಿ ಚಿತ್ರಣ ಆಗ್ತಾನೆ. ಈ ಕಡೆ ನಮ್ಮ ಹುಡುಗರು ಬರ್ತಾ ಇರಬೇಕಾದ್ರೆ ಕಾಡು ಒಳಗಡೆ ಒಬ್ಬ ಸೈಕೋ ನಮ್ಮ ಬ್ಯೂಟಿ ಕ್ವೀನ್ ನ ರೇಪ್ ಮಾಡ್ತಾ ಇರೋ ತರ ಕಾಣುತ್ತೆ. ಅದಕ್ಕೆ ನಮ್ಮ ಹುಡುಗರು ಬ್ಯೂಟಿ ಕ್ವೀನ್ ನ ಕಾಪಾಡಬೇಕು ಅಂತ ಹತ್ರ ಹೋಗ್ತಾರೆ. ಹತ್ರ ಬಂದಿದ ತಕ್ಷಣ ಹುಡುಗಿ ಮುಖ ತೋರಿಸ್ತಾಳೆ. ನೋಡಿದ್ರೆ ಅದು ಲೇಡಿ ಸೈಕೋ. ಅಷ್ಟೇ, ಕತ್ತಿ ತಗೊಂಡು ಅಟ್ಟಾಡಿಸ್ತಾರೆ ನಮ್ಮ ಹುಡುಗರನ್ನ. ನಮ್ಮ ಹುಡುಗರು ಎದ್ದು ಬಿದ್ದು ಎಸ್ಕೇಪ್ ಆಗಿ ಓಡಿ ಹೋಗ್ಬೇಕಾದ್ರೆ ಹೀರೋಯಿನ್ ಒಂದು ಟ್ರ್ಯಾಪ್ ಗುಳಿ ಒಳಗಡೆ ಬಿದ್ದೋಗ್ತಾಳೆ. ಅದಕ್ಕೆ ಹೀರೋ ಮಿಲಿಟರಿ ಹುಡುಗಿ ಹತ್ರ, ನೀವು ಮಿಲ್ಲಿಗೆ ಹೋಗ್ಬಿಡಿ, ನಾನು ಹೀರೋಯಿನ್ ಕಾಪಾಡಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಅದೇ ತರ ಮಿಲಿಟರಿ ಹುಡುಗಿ ಮತ್ತೆ ಕಾಮಿಡಿ ಪೀಸ್ ಓಡಿ ಹೋಗ್ತಾರೆ. ಸೈಕೋಸು ಅವ್ರಗಳನ್ನ ಅಟ್ಟಾಡಿಸ್ಕೊಂಡು ಹೋಗುತ್ತೆ. ಅವ್ರಗಳೆಲ್ಲ ಹೋದ್ಮೇಲೆ ಹೀರೋ ಬಂದು ನಮ್ಮ ಹೀರೋಯಿನ್ ಕಾಪಾಡ್ತಾನೆ. ಆದ್ರೆ ಹೀರೋಗೆ ಶೋಲ್ಡರ್ ಕ್ರ್ಯಾಂಪ್ ಆಗ್ಬಿಡುತ್ತೆ. ಆಮೇಲೆ ಹೀರೋಯಿನ್ ಮೇಲ್ಗಡೆ ಬಂದು ನಮ್ಮ ಹೀರೋಗೆ ಶೋಲ್ಡರ್ನ ಸರಿ ಮಾಡಿ ಕೊಡ್ತಾಳೆ. ಆದ್ರೂ ಹೀರೋಗೆ ನೋವು, ಒಂದು ಕೈನ ಮೇಲೆ ಎತ್ತೋಕೆ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹಾಗೆ ಎಸ್ಕೇಪ್ ಆಗಿ ಓಡಿ ಹೋಗ್ತಾ ಇರ್ಬೇಕಾದ್ರೆ ಅದೇ ಲೇಡಿ ಸೈಕೋ ಟ್ರಕ್ ಅಲ್ಲಿ ಬಂದು ಗನ್ನ ತಗೊಂಡು ನಮ್ಮ ಹುಡುಗರನ್ನ ಚೇಸ್ ಮಾಡ್ತಾ ಇದ್ದಾಳೆ. ಸಡನ್ ಆಗಿ ನಮ್ಮ ಹುಡುಗರನ್ನ ನೋಡಿದ ತಕ್ಷಣ ಶೂಟ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಹೀರೋ ಮತ್ತೆ ಹೀರೋಯಿನ್ ಅಲ್ಲೇ ನದಿ ಹೋಗ್ತಾ ಇರುತ್ತೆ. ಆ ನದಿಗೆ ಜಂಪ್ ಮಾಡಿ ಎಸ್ಕೇಪ್ ಆಗ್ತಾರೆ. ಈ ಕಡೆ ನಮ್ಮ ಬಾಸು ವೆಪನ್ಸ್ ನೆಲ್ಲ ತಗೊಂಡು ಮುಖಕ್ಕೆ ಬ್ಲಾಕ್ ಮಾರ್ಕ್ ನೆಲ್ಲ ಹಾಕೊಂಡು ವಾರಿಗೆ ರೆಡಿ ಆಗೋ ತರ ರೆಡಿ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಕಾಮಿಡಿ ಪೀಸ್ ಮತ್ತೆ ಮಿಲಿಟರಿ ಹುಡುಗಿ ಓಡಿ ಹೋಗ್ತಾ ಇದ್ದಾರೆ. ಅವರನ್ನ ಘಾಟಿ ಸೈಕೋ ಚೇಸ್ ಮಾಡ್ತಾ ಇದ್ದಾನೆ. ಆವಾಗ ಗೊತ್ತಿಲ್ಲದೆ ನಮ್ಮ ಕಾಮಿಡಿ ಪೀಸ್ ಒಂದು ಟ್ರ್ಯಾಪ್ ಅಲ್ಲಿ ಸಿಗಾಕೋತಾನೆ. ತಲೆ ಕೆಳಗೆ ನೇತಾಡ್ತಾ ಇದ್ದಾನೆ. ಅವನನ್ನ ಕಾಪಾಡೋದಕ್ಕೆ ನಮ್ಮ ಮಿಲಿಟರಿ ಹುಡುಗಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅಲ್ಲಿರೋ ಹಗ್ಗನ ಬಿಚ್ಚೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವಳ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಕಾಮಿಡಿ ಪೀಸ್, ಇಲ್ಲಿಂದ ಹೋಗ್ಬಿಡು, ಪರವಾಗಿಲ್ಲ, ನೀನಾದ್ರೂ ತಪ್ಪಿಸ್ಕೋ, ನೀನಾದ್ರೂ ಜೀವಂತವಾಗಿರು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಮಿಲಿಟರಿ ಹುಡುಗಿ, ನಿನ್ನ ಕಾಪಾಡದೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಅವನಿಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಲ್ಲಿ ಒಂದು ಕೊಡ್ಲಿ ಬಿದ್ದಿದೆ, ಅದನ್ನ ತಗೊಳ್ಳೋಣ ಅಂತ ಹೋದ್ರೆ ಅವಳು ಟ್ರ್ಯಾಪ್ ಅಲ್ಲಿ ಸಿಗಾಕೋತಾಳೆ. ಇಬ್ಬರು ತಲೆ ಕೆಳಗೆ ನೇತಾಡ್ತಾ ಇದ್ದಾರೆ. ಆವಾಗ ಯಂಗ್ ಸೈಕೋ ಅಲ್ಲಿಗೆ ಬಂದು ಕೊಡ್ಲಿನ ತಗೊಂಡು ನಮ್ಮ ಹುಡುಗರನ್ನ ಸಾಯಿಸೋಕೆ ನೋಡ್ತಾ ಇದ್ದಾನೆ. ಘಾಟಿ ಸೈಕೋನು ಅಲ್ಲಿಗೆ ಬಂದು ಬಿಲ್ಲು ಬಾಣ ತಗೊಂಡು ನಮ್ಮ ಹುಡುಗರಿಗೆ ಏಮ್ ಮಾಡ್ತಾ ಇದ್ದಾನೆ. ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಅವನ ಮಗ ಯಂಗ್ ಸೈಕೋ ಕೈಗೆ ಬಿಲ್ಲು ಬಾಣನ ಕೊಟ್ಟು ನಮ್ಮ ಹುಡುಗರನ್ನ ಸಾಯಿಸೋಕೆ ಹೇಳ್ತಾನೆ. ನಮ್ಮ ಹುಡುಗರು ಕೊನೆ ಮಾತುಗಳನ್ನ ಮಾತಾಡ್ಕೋತಾ ಇದ್ದಾರೆ. ಯಂಗ್ ಸೈಕೋ ಏಮ್ ಮಾಡ್ತಾ ಇದ್ದಾನೆ. ಹಾಗೆ ನಮ್ಮ ಹುಡುಗರು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಬಾಣ ಮಿಲಿಟರಿ ಹುಡುಗಿ ಹಿಂದೆಯಿಂದ ತಲೆಗೆ ಚುಚ್ಚಿ ಮುಂದೆ ಇರೋ ಕಾಮಿಡಿ ಪೀಸ್ ಕಣ್ಣು ಒಳಗಡೆ ನುಗ್ಗುತ್ತೆ. ಇಬ್ಬರು ಸಾಯ್ತಾರೆ ಒಂದೇ ಬಾಣದಲ್ಲಿ. ಆದ್ರಿಂದ ರಕ್ತ ಚುಡ್ತಾ ಇದೆ. ಅದನ್ನ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾನೆ ಯಂಗ್ ಸೈಕೋ. ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ನದಿಗೆ ಬಿದ್ರಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೆ ನಡ್ಕೊಂಡು ಬರ್ಬೇಕಾದ್ರೆ ಆ ದೊಡ್ಡ ಮಿಲ್ ಕಾಣಿಸ್ಕೊಳ್ಳುತ್ತೆ. ಅದ್ರ ಒಳಗಡೆ ಹೋಗಿ ಫೋನ್ ಇದ್ರೆ ಪೊಲೀಸ್ಗೆ ಫೋನ್ ಮಾಡಿ ಹೆಲ್ಪ್ ಕೇಳೋಣ ಅನ್ಕೊಂಡು ಫೋನ್ ನ ಟ್ರೈ ಮಾಡ್ತಾರೆ. ಆದ್ರೆ ಫೋನ್ ಡೆಡ್ ಆಗಿದೆ. ಆವಾಗ ಅಲ್ಲಿ ಒಂದು ಸ್ಮಾಲ್ ಸೈಜ್ ಬೀರೋ ಇದೆ. ಅದನ್ನ ಹೀರೋಯಿನ್ ಓಪನ್ ಮಾಡಿ ನೋಡಿದ್ರೆ ಅದ್ರ ಒಳಗಡೆ ಒಂದು ಚಿಕ್ಕ ಹುಡುಗಿ ಮಗು ಜೊತೆ ಸತ್ತೋಗಿದ್ದಾಳೆ. ಸತ್ತೋಗಿ ತುಂಬಾ ವರ್ಷಗಳಾಗ್ಬಿಟ್ಟಿದೆ ಅನ್ಸುತ್ತೆ. ಮಮ್ಮಿನೇ ಆಗೋಗ್ಬಿಟ್ಟಿದ್ದಾಳೆ. ಆ ಸೈಕೋಗಳಿಗೆ ಹೆದರ್ಕೊಂಡು ಇಲ್ಲಿ ಬಂದು ಹೌಸ್ಕೊಂಡಿದ್ದಾಳೆ. ಹಾಗೆ ಸತ್ತೋಗ್ಬಿಟ್ಟಿದ್ದಾಳೆ. ಇದನ್ನ ಹೀರೋಯಿನ್ ನೋಡ್ಬಿಟ್ಟು, ಅಯ್ಯೋಯ್ಯೋ ದೇವ್ರೆ, ನಾನು ಇನ್ನ ಒಂದ್ ಸೆಕೆಂಡ್ ಕೂಡ ಇಲ್ಲಿ ಇರಲ್ಲ, ನಾನು ಇಲ್ಲಿಂದ ಹೋಗ್ತೇನೆ ಫಸ್ಟ್ ಹಾಗಂತ ಹೆದರ್ಕೊಂಡು ಓಡಿ ಹೋಗ್ತಾಳೆ. ಆವಾಗ ಹೀರೋ ಹೀರೋಯಿನ್ ಸಮಾಧಾನ ಮಾಡಿ, ನಾವು ಇಲ್ಲಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ, ನಾನು ಹೇಳೋದನ್ನ ಕೇಳು, ನನ್ ಜೊತೆ ಬಾ ಅಂತ ಹೀರೋಯಿನ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಜಾಗದಲ್ಲಿ ತುಂಬಾ ಕಾರ್ಸ್ ಗಳು ನಿಂತಿದೆ. ಈ ಕಾರ್ಗಳು ಯಾವ್ದು ಅಂದ್ರೆ ಇದಕ್ಕೂ ಮುಂಚೆ ಈ ಕಾಡು ಒಳಗಡೆ ಬಂದ ಮನುಷ್ಯರದು. ಅವ್ರಗಳನ್ನೆಲ್ಲ ಕೊಂದಾದ್ಮೇಲೆ ಆ ಕಾರ್ಗಳನ್ನ ತಗೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ. ಯಾರಿಗೂ ಹೊರಗಡೆ ಗೊತ್ತಾಗಬಾರ್ದು ಅಂತ ಈ ಸೈಕೋಸ್ ಮಾಡಿರೋದು ಈ ಕೆಲಸ. ಆವಾಗ ಕ್ಯಾಬಿನ್ ಟ್ರಕ್ ಅಲ್ಲೇ ನಿಂತಿದೆ. ಅದರಿಂದ ಕಾಪಾಡಿ ಕಾಪಾಡಿ ಅಂತ ಸೌಂಡ್ ಬರ್ತಾ ಇದೆ. ಅದಕ್ಕೆ ನಮ್ಮ ಹೀರೋ ಹೀರೋಯಿನ್ ಹೊರಗಡೆನೆ ನಿಲ್ಲಿಸ್ಬಿಟ್ಟು ವೆಪನ್ ತಗೊಂಡು ಒಳಗಡೆ ಹೋಗಿ ನೋಡ್ತಾನೆ. ಹಾಗೆ ನೋಡ್ಬೇಕಾದ್ರೆ ಸಿಸಿಟಿವಿ ಫುಟೇಜ್ ಅಲ್ಲಿ ನಮ್ಮ ಡೈರೆಕ್ಟರ್ ನ ಯಾರೋ ಕಟ್ ಮಾಡಿ ಸಾಯಿಸ್ತಾ ಇದ್ದಾರೆ. ತಲೆಯನ್ನೇ ತುಂಡಾಗಿ ಕಟ್ ಮಾಡಿ ತೆಗಿತಾ ಇದ್ದಾರೆ. ಹೀರೋ ನೋಡ್ಬಿಟ್ಟು ಬೆಚ್ಚೋಗ್ತಾನೆ. ಅದೇ ಸಮಯದಲ್ಲಿ ಹೊರಗಡೆ ಹೀರೋಯಿನ್ ಸೈಲೆಂಟ್ ಆಗಿ ಯಂಗ್ ಸೈಕೋ ಮತ್ತೆ ಯಂಗ್ ಹುಡುಗಿ ಸೈಕೋ ಕಿಡ್ನಾಪ್ ಮಾಡ್ತಾರೆ. ಇಲ್ಲಿ ಘಾಟಿ ಸೈಕೋ ಒಳಗಡೆ ಬಂದು ನಮ್ಮ ಹೀರೋಗೆ ಒಂದೇ ಏಟು, ಪ್ರಜ್ಞೆ ತಪ್ಪಿಸಿ ಎಳ್ಕೊಂಡು ಹೋಗ್ತಾನೆ. ಇದನ್ನ ಹೌಸ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಬಾಸ್.
ಆವತ್ತು ರಾತ್ರಿ ನಮ್ಮ ಹೀರೋಯಿನ್ ಒಂದು ಕೇಜ್ ಒಳಗಡೆ ಹಾಕಿದ್ದಾರೆ. ನಮ್ಮ ಹೀರೋ ಕೈಗೆ ಹಗ್ಗ ಕಟ್ಟಿ ನೇತಾಡಿಸಿ ಬಿಟ್ಟಿದ್ದಾರೆ. ಆವಾಗ ಘಾಟಿ ಸೈಕೋ ಬಂದು ನಮ್ಮ ಹೀರೋ ಸೊಂಟದಲ್ಲಿ ಸ್ವಲ್ಪ ಚರ್ಮನ ಕಟ್ ಮಾಡಿ ತಗೊಂಡು ಹೋಗಿ ಅವನ ಹೆಂಡತಿ ಬಾಯಿಗೆ ಹಾಕ್ತಾ ಇದ್ದಾನೆ. ಅವನ ಹೆಂಡತಿ ಸೈಕೋ ನಮ್ಮ ಡೈರೆಕ್ಟರ್ ಬಾಡಿನ ತುಂಡು ತುಂಡಾಗಿ ಕಟ್ ಮಾಡ್ತಾ ಇದ್ದಾಳೆ. ಕುಕಿಂಗ್ ಗೆ ರೆಡಿ ಮಾಡ್ತಾ ಇದ್ದಾಳೆ. ಚಿಕನ್ ಮಟನ್ ಕಟ್ ಮಾಡೋ ಹಾಗೆ ಕಟ್ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ನೋಡಿ ನಮ್ಮ ಹೀರೋಯಿನ್ಗೆ ತಲೆನೇ ತಿರುಗ್ತಾ ಇದೆ. ಆವಾಗ ಯಂಗ್ ಸೈಕೋ ಕ್ಯಾಮ್ರಾ ತಗೊಂಡು ಬಂದು ನಮ್ಮ ಹೀರೋಯಿನ್ ವಿಡಿಯೋ ಮಾಡ್ತಾ ಇದ್ದಾನೆ. ಅದಕ್ಕೆ ಯಂಗ್ ಹುಡುಗಿ ಸೈಕೋ ಬಂದು ಅವನಿಗೆ ಒದ್ಬಿಟ್ಟು ನಮ್ಮ ಹೀರೋಯಿನ್ ಶೂಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಗನ್ ಅಲ್ಲಿ ಬುಲೆಟ್ ಇಲ್ಲ. ಅದಕ್ಕೆ ಹೀರೋಯಿನ್ ಕೋಪ ಮಾಡ್ಕೊಂಡು ಅಂತ ಬೈತಾಳೆ. ಅದಕ್ಕೆ ಯಂಗ್ ಹುಡುಗಿ ಸೈಕೋ ಒಂದೇ ಏಟು ಗನ್ನಿಂದ ನಮ್ಮ ಹೀರೋಯಿನ್ ತಲೆಗೆ ಮತ್ತೆ ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ತಪ್ಪಿ ಹೋಗ್ತಾಳೆ. ಮತ್ತೆ ಕಣ್ಬಿಟ್ರೆ ಅವತ್ತು ರಾತ್ರಿ ನಮ್ಮ ಹೀರೋಯಿನ್ ಕೈಗೆ ಮುಳ್ಳು ಕಂಬಿಗಳಿಂದ ಟೈ ಮಾಡಿ ಡೈನಿಂಗ್ ಟೇಬಲ್ ಅಲ್ಲಿ ಕೂರಿಸಿದ್ದಾರೆ. ಅಂದ್ರೆ ಡಿನ್ನರ್ ಗೆ ರೆಡಿ ಆಗಿ ಕೂತಿದ್ದಾರೆ. ಆವಾಗ ಅಮ್ಮ ಸೈಕೋ ಏನನ್ನೋ ಕುಕ್ ಮಾಡಿ ತಂದು ಎಲ್ಲರಿಗೂ ಬಡಿಸ್ತಾ ಇದ್ದಾಳೆ. ಊಟ ಬಡಿಸ್ತಾ ಇಲ್ಲ, ಮನುಷ್ಯರ ಮಾಂಸನ ಬಡಿಸ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ಗೂ ಒಂದು ತಟ್ಟೆ ಇಟ್ಟು ಅವಳಿಗೂ ಬಡಿಸ್ತಾ ಇದ್ದಾಳೆ. ಆಮೇಲೆ ಸೈಕೋ ಫ್ಯಾಮಿಲಿ ಕೈನ ಹಿಡ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಮುಗ್ದಿದ ತಕ್ಷಣ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆವಾಗ ಯಂಗ್ ಸೈಕೋ ನಮ್ಮ ಹೀರೋಯಿನ್ ತಿನ್ನು ಅನ್ನೋ ತರ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಟೆನ್ಷನ್ ಆಗ್ಬಿಟ್ಟು ಏನಾಗಿದೆ ನಿಮಗೆ, ಯಾಕೆ ಹೀಗೆ ತೊಂದರೆ ಕೊಡ್ತಾ ಇದ್ದೀರಾ ನಮ್ಗೆ ಅಂತ ಕಿರ್ಚ್ಕೊತಾಳೆ. ಅದಕ್ಕೆ ಯಂಗ್ ಸೈಕೋ ಟೆನ್ಷನ್ ಆಗಿ ಹೀರೋಯಿನ್ ತಟ್ಟೆಲಿರೋ ಮನುಷ್ಯರ ಮಾಂಸನ ತಗೊಂಡು ಹೀರೋಯಿನ್ ಬಾಯಿಗೆ ತುರುಕ್ತಾನೆ. ಹೀರೋಯಿನ್ ಕೈಯಲ್ಲಿ ಆಗ್ತಾ ಇಲ್ಲ, ಪಾಪ ವಾಮಿಟ್ ಬರ್ತಾ ಇದೆ. ಮತ್ತೆ ಹಾಗೆ ಅನ್ಕಾನ್ಶಿಯಸ್ ಆಗೋಗ್ತಾಳೆ. ಈ ಕಡೆ ನಮ್ಮ ಬಾಸು ಹಾಗೆ ಹೌಸ್ಕೊಂಡು ಬರ್ಬೇಕಾದ್ರೆ ಮೇಲ್ಗಡೆ ಒಂದು ಸಣ್ಣ ಡೋರ್ ಇದೆ. ಅದನ್ನ ಓಪನ್ ಮಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಅಲ್ಲಿಗೆ ಅಮ್ಮ ಸೈಕೋ ಬರ್ತಾಳೆ. ಕಟ್ ಮಾಡಿ ವೇಸ್ಟ್ ಆಗಿದ್ದ ಲಿವರು, ಕಿಡ್ನಿ, ಬೋಟಿನೆಲ್ಲ ತಗೊಂಡು ಬಂದು ಒಂದು ಗ್ರೈಂಡರ್ ಮಿಷಿನ್ಗೆ ಹಾಕ್ತಾ ಇದ್ದಾಳೆ. ಅದರಿಂದ ರಕ್ತ ಚೊಡ್ತಾ ಇದೆ. ಅಲ್ಲಿ ಕೆಳಗಡೆನೆ ನಮ್ಮ ಬಾಸು ನಿಂತಿದ್ದಾರೆ. ಅವರ ಮುಖಕ್ಕೆ ರಕ್ತ ಚೊಡ್ತಾ ಇದೆ. ಆಮೇಲೆ ಗ್ರೈಂಡರ್ ಮಿಷಿನ್ ಆಫ್ ಮಾಡಿಬಿಟ್ಟು ಹೋಗ್ತಾಳೆ ಅಮ್ಮ ಸೈಕೋ. ಆವಾಗ ಹೀರೋ ಹೆಲ್ಪ್ ಅಂತ ಕಿರ್ಚ್ಕೋತಾ ಇದ್ದಾನೆ. ಆದ್ರೆ ಸೈಕೋಸ್ ಅವನನ್ನ ನೋಡಿ ನಗಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ಬಾಸು ಹಾಗೆ ಮೆತ್ತಿಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಒಂದು ವಾಕಿ ಟಾಕಿ ಸಿಗ್ನಲ್ ಸಿಕ್ಕಿ ಕ್ರ್ಯಾಕ್ ಅಂತ ಸೌಂಡ್ ಬರೋಕೆ ಶುರು ಆಗುತ್ತೆ. ನಮ್ಮ ಬಾಸು ಅದನ್ನ ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಸೌಂಡ್ ನ ಕೇಳಿಸ್ಕೊಂಡ ಸೈಕೋಸು ಹುಷಾರಾಗ್ಬಿಡ್ತಾರೆ. ತಕ್ಷಣ ಕೊಡ್ಲಿ, ಕತ್ತಿ, ಬಿಲ್ಲು, ಬಾಣನ ತಗೊಂಡು ಯಾರೋ ಒಳಗಡೆ ಬಂದ್ಬಿಟ್ಟಿದ್ದಾರೆ, ಅವರನ್ನ ಸಾಯಿಸಬೇಕು ಅಂತ ರೆಡಿ ಆಗಿ ಹೊರಡ್ತಾರೆ. ಟಾರ್ಚ್ ಲೈಟ್ ನ ತಗೊಂಡು ಯಂಗ್ ಸೈಕೋ ಮತ್ತೆ ಯಂಗ್ ಲೇಡಿ ಸೈಕೋ ಒಂದ್ ಕಡೆ ಹುಡುಕ್ತಾ ಇದ್ದಾರೆ. ಘಾಟಿ ಸೈಕೋ ಒಂದ್ ಕಡೆ ಹುಡುಕ್ತಾ ಇದ್ದಾನೆ. ಆವಾಗ ನಮ್ಮ ಬಾಸ್ ಅವರ ಕೈಗೆ ಕಟ್ ಮಾಡಿ ಅವರ ಬ್ಲಡ್ ನ ಒಂದ್ ಕಡೆ ಸುರಿದ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಹೌಸ್ಕೊಂಡು ನಿಂತ್ಕೋತಾರೆ. ಆವಾಗ ಯಂಗ್ ಸೈಕೋಸ್ ಬ್ಲಡ್ ನ ನೋಡ್ಕೊಂಡು ಆ ದಾರಿಯಲ್ಲೇ ಬರ್ತಾರೆ. ಆವಾಗ ನಮ್ಮ ಬಾಸ್ ಹೌಸ್ಕೊಂಡು ಬಾಣಕ್ಕೆ ಡೈನಮೈಟ್ ನ ಕಟ್ಟಿದ್ದಾರೆ. ಅದನ್ನ ಏಮ್ ಮಾಡಿ ಯಂಗ್ ಸೈಕೋ ಬೆನ್ನಿಗೆ ಬಿಡ್ತಾರೆ. ಲೇಡಿ ಸೈಕೋ ಆ ಬಾಣನ ತೆಗೆಯೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಗ್ತಾ ಇಲ್ಲ. ಒಂದೇ ಬಾಂಬ್ ಬ್ಲಾಸ್ಟ್, 2 ಸೈಕೋ ವಿಕೆಟ್ಸ್ ಔಟ್. ಈ ಬಾಂಬ್ ಬ್ಲಾಸ್ಟ್ ಸದ್ದು ಕೇಳಿ ಅಮ್ಮ ಸೈಕೋ ಯಾವ್ದೋ ಒಂದು ಚೈನ್ ತಗೊಂಡು ರಚ್ಚಿಗೆ ಎದ್ದು ಬರ್ತಾ ಇದ್ದಾಳೆ. ಬೆಳಿಗ್ಗೆನೆ ಹಾಕ್ಬಿಡುತ್ತೆ. ಆವಾಗ ಹೀರೋ ನಮ್ಮ ಹೀರೋಯಿನ್ ಎಬ್ಸಿ ನಿನ್ ಕೈನ ಬಿಡಿಸ್ಕೊ ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಾ ಇಲ್ಲ. ಆವಾಗ ಸಡನ್ ಆಗಿ ನಮ್ಮ ಬಾಸ್ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಕೈನ ಬಿಚ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ನೀನಾ ಈ ದಾರಿಯಲ್ಲಿ ಹೋಗು, ಅಲ್ಲಿ ಒಂದು ಡೋರ್ ಇದೆ, ಅದರಿಂದ ನೀನು ಹೊರಗಡೆ ಹೋಗ್ಬೋದು, ನಾನು ನಿನ್ನ ಹಿಂದೆನೆ ಬರ್ತೀನಿ ಅಂತ ನಮ್ಮ ಹೀರೋಯಿನ್ ಕಾಪಾಡಿ ಹೊರಗಡೆ ಕಳಿಸ್ತಾರೆ. ಮತ್ತೆ ನಮ್ಮ ಹೀರೋ ಹತ್ರ ಬಂದು ಅವನಿಗೆ ಕಟ್ಟಿರೋ ಹಗ್ಗನ ಬಿಚ್ಚಿ ಹೀರೋಗೂ ನೀನನ್ನ ಫಾಲೋ ಮಾಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಘಾಟಿ ಸೈಕೋ ಅಲ್ಲಿಗೆ ಬಂದು ಬಾಣನ ಬಿಡ್ತಾನೆ. ನಮ್ಮ ಬಾಸ್ ಬೆನ್ನಿಗೆ ಚುಚ್ಚುತ್ತೆ ಬಾಣ. ಆವಾಗ ಕೂಡ ನಮ್ಮ ಬಾಸು ಬಾಣನ ಮುರಿದಾಕ್ಬಿಟ್ಟು ಹೀರೋನ ಹೊರಗಡೆ ಕಳಿಸ್ಬಿಟ್ಟು ಘಾಟಿ ಸೈಕೋನ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆವಾಗ ಅಮ್ಮ ಸೈಕೋ ಓಡಿ ಬಂದು ಆ ಚೈನ್ ನ ಬೀಸಾಕ್ತಾಳೆ. ಕರೆಕ್ಟ್ ಆಗಿ ನಮ್ಮ ಬಾಸ್ ಕತ್ತಿಗೆ ಚೈನ್ ಲಾಕ್ ಆಗಿ ಅವರ ಥ್ರಾಟ್ ನ ಕಟ್ ಮಾಡಿ ಬಿಡುತ್ತೆ. ಬಾಸು ಅಲ್ಲೇ ಬಿದ್ದು ಸಾಯ್ತಾರೆ. ಆವಾಗ ಅಮ್ಮ ಸೈಕೋ ಅದೇ ಯಂಗ್ ಸೈಕೋ ಸತ್ತೋದ್ರಲ್ಲ, ಅವರ ಬಟ್ಟೆನ ತಗೊಂಡು ಬಂದು ಘಾಟಿ ಸೈಕೋಗೆ ತೋರಿಸ್ತಾಳೆ. ಇಬ್ಬರು ಫುಲ್ ರಚ್ಚಿಗೆ ಎದ್ದೇಳ್ತಾರೆ. ಇಲ್ಲಿ ಹೊರಗಡೆ ನಮ್ಮ ಹೀರೋಯಿನ್ ಓಡಿ ಬಂದಾಯ್ತು, ಯಪ್ಪ ತಪ್ಪಿಸ್ಕೊಂಡ್ಲು. ಈ ಕಡೆ ಹೀರೋ ಓಡಿ ಬರ್ಬೇಕಾದ್ರೆ ಗ್ರೈಂಡರ್ ಮಿಷಿನ್ ಹತ್ರ ಹೋಗ್ಬಿಡ್ತಾನೆ. ಸಡನ್ ಆಗಿ ಗ್ರೈಂಡರ್ ಮಿಷಿನ್ ಆನ್ ಆಗುತ್ತೆ. ಏನು ಅಂತ ನೋಡಿದ್ರೆ ಅಮ್ಮ ಸೈಕೋ ಆನ್ ಮಾಡ್ತಾ ಇದ್ದಾಳೆ. ಆವಾಗ ಘಾಟಿ ಸೈಕೋ ಬಂದು ನಮ್ಮ ಹೀರೋನ ಹೊಡೆದು ಆ ಗ್ರೈಂಡರ್ ಮಿಷಿನ್ ಒಳಗಡೆ ತಳ್ತಾನೆ. ಜಸ್ಟ್ ಮಿಸ್. ನಮ್ಮ ಹೀರೋ ಅಲ್ಲೇ ತಡ್ಕೊಂಡು ಹೇಗೋಸ್ಕೋ ಸ್ಟ್ರೆಂತ್ ಕೊಟ್ಟು ಅಲ್ಲೇ ತಡ್ಕೊಂಡು ನಿಂತಿರ್ತಾನೆ. ನನ್ನ ಬಿಟ್ಬಿಡಿ ಅಂತ ಕಿರ್ಚ್ಕೋತಾ ಇದ್ದಾನೆ. ಘಾಟಿ ಸೈಕೋ ಹಿಡಿದು ಒಳಗಡೆ ತಳ್ತಾನೆ ಇದ್ದಾನೆ. ನಮ್ಮ ಹೀರೋ ಕಿರ್ಚ್ಕೋತಾ ಇರೋ ಸೌಂಡ್ ಹೊರಗಡೆ ನಿಂತಿರೋ ನಮ್ಮ ಹೀರೋಯಿನ್ ಕಿವಿಗೆ ಕೇಳುತ್ತೆ. ಅದಕ್ಕೆ ನಮ್ಮ ಹೀರೋಯಿನ್ ಮತ್ತೆ ಒಳಗಡೆ ಬಂದು
ಫಸ್ಟ್ ಅಮ್ಮ ಸೈಕೋಗೆ ಒಂದು ಏಟು, ಅಮ್ಮ ಸೈಕೋ ಅಲ್ಲೇ ಬಿದ್ದೋಗ್ತಾಳೆ. ಆಮೇಲೆ ಘಾಟಿ ಸೈಕೋ ಮೇಲೆ ಜಂಪ್ ಮಾಡಿ ಅವನ ಕತ್ತನ್ನೇ ಕಚ್ಚಿ ಹಾಗೆ ಎಳೆದ್ ಬಿಡ್ತಾಳೆ, ಚರ್ಮ ಕಿತ್ಕೊಂಡು ಬರುತ್ತೆ. ಆವಾಗ ನಮ್ಮ ಹೀರೋ ಒಂದು ವೆಪನ್ ನ ತಗೊಂಡು ಘಾಟಿ ಸೈಕೋಗೆ ಭರ್ಜರಿ ಹೊಡೆದು ಗ್ರೈಂಡರ್ ಮಿಷಿನ್ ಒಳಗಡೆ ತಳ್ಳಿಬಿಡ್ತಾನೆ. ಘಾಟಿ ಸೈಕೋಗೆ ಲೆಫ್ಟ್ ಹ್ಯಾಂಡ್ ಪುಡಿ ಪುಡಿ ಆಗ್ಬಿಡುತ್ತೆ. ಆವಾಗ ಅಮ್ಮ ಸೈಕೋ ಎದ್ದು ಬಂದು ನಮ್ಮ ಹೀರೋನ ತಳ್ಳಿಬಿಟ್ಟು ಘಾಟಿ ಸೈಕೋನ ಕಾಪಾಡ್ತಾಳೆ. ಆಮೇಲೆ ಒಂದು ರಾಡ್ ನ ತಗೊಂಡು ನಮ್ಮ ಹೀರೋಗೆ ಹೊಡೆದು ಸಾಯಿಸೋಣ ಅಂತ ಹೋಗ್ತಾ ಇದ್ದಾಳೆ. ಆವಾಗ ನಮ್ಮ ಹೀರೋಯಿನ್ ಒಂದು ಮೆಷಿನ್ ನ ಆನ್ ಮಾಡ್ತಾಳೆ. ಆ ಮೆಷಿನ್ ಇಂದ ಮರ ಬಂದು ಘಾಟಿ ಸೈಕೋ ಮತ್ತೆ ಅಮ್ಮ ಸೈಕೋ ಇಬ್ಬರಿಗೂ ಹೊಡೆದು ಗ್ರೈಂಡರ್ ಮಿಷಿನ್ ಒಳಗಡೆ ತಳ್ಳುತ್ತೆ. ಹಾಗೆ ಇಬ್ಬರು ಪುಡಿ ಪುಡಿಯಾಗಿ ಚಟ್ನಿ ಆಗಿ ಅಲ್ಲೇ ಸಾಯ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಆ ಗ್ರೈಂಡರ್ ಮಿಷಿನ್ ನ ಆಫ್ ಮಾಡಿಬಿಟ್ಟು ಹೀರೋ ಮತ್ತೆ ಹೀರೋಯಿನ್ ಸ್ವಲ್ಪ ಹೊತ್ತು ಆ ಗ್ರೈಂಡರ್ ಮಿಷಿನ್ ನೋಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅದೇ ಕೆಳಗಡೆ ತುಂಬಾ ಕಾರ್ಗಳು ನಿಂತಿತ್ತಲ್ಲ, ಅದರಲ್ಲಿ ಚೆನ್ನಾಗಿರೋ ಒಂದು ಕಾರ್ನ ತಗೊಂಡು ಹೀರೋ ಮತ್ತೆ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅನ್ಕೊಂಡ್ರೆ ಈ ಫ್ಯಾಕ್ಟ್ರಿಯಿಂದ ಬರೋ ಕೆಮಿಕಲ್ಸ್ ಇದೆಯಲ್ವಾ, ಅದು ನೀರಿಗೆ ಮಿಕ್ಸ್ ಆಗಿ ಆ ನೀರನ್ನ ಕುಡ್ದೆ ಈ ಸೈಕೋ ಫ್ಯಾಮಿಲಿ ಬೆಳೆದಿರುತ್ತೆ. ಆ ನೀರನ್ನ ಬೋರಿಂಗ್ ಅಲ್ಲಿ ಯಾರೋ ಪಂಪ್ ಮಾಡ್ತಾ ಇದ್ದಾರೆ. ಅದನ್ನ ಒಂದು ಫೀಡಿಂಗ್ ಬಾಟ್ಲ್ ಅಲ್ಲಿ ಫಿಲ್ ಮಾಡಿ ಅದೇ ಸ್ಟಾರ್ಟಿಂಗ್ ಅಲ್ಲೇ ಒಂದು ವಿಕಾರ ಮಗು ಹುಟ್ಟತಾಳ, ಆ ಮಗುವಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಆ ಮಗು ಅದನ್ನ ಕುಡಿತಾ ಇಲ್ಲ. ಅದಕ್ಕೆ ಒಬ್ರು ಮನುಷ್ಯರ ಬೆರಳನ್ನ ಬಾಯಲ್ಲಿ ಇಡ್ತಾ ಇದ್ದಾರೆ. ಅದನ್ನ ಚೆನ್ನಾಗಿ ಚೀಪ್ತಾ ಇದೆ ಆ ಮಗು. ಆ ಮಗುನ ಯಾರು ಹಿಡ್ಕೊಂಡಿದ್ದಾರೆ ಗೊತ್ತಾ? ಅದೇ ನಮ್ಮ ಬಾಸು ಒಬ್ಬ ಬಾನ್ಲಿ ಸೈಕೋಗೆ ಗನ್ನಲ್ಲಿ ಶೂಟ್ ಮಾಡಿ ನೀರಿಗೆ ತಳ್ಳಿದ್ರಲ್ಲ, ಆ ಬಾನ್ಲಿ ಸೈಕೋನೆ ಅದು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.